ತೊಲಗಿಸದೆ
ನುಡಿದನು ಬರಬೆಳೆದು ಬಿಡರೆ ನೀನು ನಂದಗೋಕುಲಕ್ಕೆ ಆಗಮಿಸುತ್ತಿರುವುದನ್ನು ನಾನು ನೋಡಿದ್ದೇನೆ. ಸರಿ ಸ್ವಾಮಿ, ನನಗೆ ಶ್ರೀಕೃಷ್ಣನ ದರ್ಶನವಾಗಬೇಕು, ಇದರಿಂದ ನಾನು ಪುನೀತನಾಗಬೇಕು ಎಂದೆಲ್ಲ ಹಂಬಲಿಸುತ್ತಿದ್ದಂತಹ ನೀನು, ಹಾತೊರೆಯುತ್ತಿದ್ದಂತಹ ನಿನ್ನನ್ನು ಕಂಡಂತಹ ನಾವು ಎದುರುಗೊಳ್ಳುವುದಕ್ಕೆ ಬಂದಾಗ ರಥದಿಂದ ಧುಮ್ಮಿಕ್ಕಿ ನಾಗಾಲೋಟದಿಂದ ನಮ್ಮ ಸಮಕ್ಷಕ್ಕೆ ಓಡಿ ಬಂದವನು ನೀನು. ಸರಿ, ನಿನ್ನನ್ನು ಕಂಡು ಸಂತೋಷಗೊಂಡು ಪ್ರೀತಿಯಿಂದ ಬರಸೆಳೆದು ಆಲಿಂಗಿಸುವುದಕ್ಕೆ ಹೊರಟರೆ ಯಾವುದೋ ಒಂದು ರೀತಿಯ ಸಂಕೋಚದಿಂದ ಪ್ರೀತಿಯಿಂದ ಹಿಂದೆ ಹಿಂದೆ ಸರಿಯುತ್ತಾ ಇದೆಯಲ್ಲ, ಇದೇನು ಅಕ್ರೂರ ವಿಚಿತ್ರ? ಯಾಕೆ ಈ ಸಂಕೋಚ, ಯಾಕೆ ಈ ಭಯ? ನನಗೆ ಕನಸು ನನಸು ಒಂದು ಅರ್ಥವಾಗುತ್ತಾ ಇಲ್ಲ ಸ್ವಾಮಿ. ನಾನು ಎಣಿಸಿದ್ದು ಒಂದು, ಇಲ್ಲಿ ಆಗುತ್ತಿರುವುದು ಮತ್ತೊಂದು. ನಾನೊಬ್ಬ ಯಾರು? ನಿನ್ನ ದಾಸಾನು ದಾಸ. ನನ್ನನ್ನು ದೂರದಿಂದಲೇ ನೋಡಿದಂತಹ ನೀನು ಏನಾದರೂ ಸೂಚನೆ ಕೊಡುತ್ತಿ ಎಂಬ ಹಾಗೆ ಮಾತ್ರ ಭಾವಿಸಿದ್ದೆ. ಈ ರೀತಿಯಾಗಿ ಪರ ಸೆಳೆದು ಬಿಗಿ ದಪ್ಪಲಿಕ್ಕಾಗಿ ಮುಂದೆ ಬರ್ತಿ ಎಂಬ ಹಾಗೆ ನಾನು ಭಾವಿಸಿರಲಿಲ್ಲ ಸ್ವಾಮಿ. ಯಾಕೆ ಗೊತ್ತಾ? ನಿನ್ನ ಈ ತೋಳುಗಳಂದ್ರೆ ಏನಿದು? ಜಲದಿ ಸುದ್ದೆಯಳ ಅಪ್ಪು ವಾ ಮೃದು ತೋಳಿನಲ್ಲಿ ಬಿಡಿ ಜಳೆದು ಬಗುತ್ತಾದ. ಅಯ್ಯೋ, ಅದು ಲಕ್ಷ್ಮೀ ದೇವಿಯನ್ನು ಅಪ್ಪುವಂತಹ ಈ ಮೃದು ತೋಳುಗಳಲ್ಲಿ ಈ ಪಾಪಿಯಾದಂತಹ ನನ್ನನ್ನು ಅಪ್ಪಲಿಕ್ಕಾಗಿ ಹತ್ತಿರ ಜನ ಕರೆದವಾಗ ನನಗೆ ಯಾಕೋ ಮುಜುಗರ ಸ್ವಾಮಿ. ಬೇಡ, ನನಗೆ ಯೋಗ್ಯನಲ್ಲ. ಅಕ್ರೂರ, ದೈವತ್ವವನ್ನು ಆರೋಪಿಸುವುದು ಒಂದು, ದೈವತ್ವವನ್ನು ರೂಪಿಸುವುದು ಒಂದು. ಜ್ಞಾನಿಯಾದಂತಹ ಭಕ್ತರಿಗೆ ಎಲ್ಲಂದರಲ್ಲಿ ದೇವರನ್ನು ಕಾಣುವುದಕ್ಕೆ ಸಾಧ್ಯ. ಹರಿಯುತ್ತಿರುವಂತಹ ಹಾವಿನಲ್ಲಿ, ಹಾರುತ್ತಿರುವಂತಹ ಹಕ್ಕಿಯಲ್ಲಿ ಹೆಚ್ಚೇಕೆ ಅಕ್ರೂರ? ಮರ ಗಿಡ ಬಳ್ಳಿಗಳಲ್ಲಿ ಆತ ದೇವರನ್ನು ಕಾಣುತ್ತಾನೆ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಹೇಳುವುದನ್ನು ನೀನು ಕೇಳಿರುವೇನು? ನಿನಗೆ ಗೊತ್ತಿರುವಂತಹ ವಿಚಾರ. ಅಯ್ಯ, ಪರಮ ಜ್ಞಾನಿಯಾದಂತಹ ನೀನು ನನ್ನಲ್ಲಿ ದೇವರನ್ನು ಕಂಡುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದರೆ ಇವತ್ತಿನ ಮಟ್ಟಿಗೆ ದೇವ ನಾನಲ್ಲ, ನೀನು. ಯಾಕೆ ಗೊತ್ತೋ? ಹೇಗದು? ನಮ್ಮ ಮನೆಗೆ ಬಂದ ಅತಿಥಿಯಲ್ಲವೇ, ಅದಕ್ಕಾಗಿ ಆದ್ದರಿಂದ ನಿನ್ನೇ ಅತಿಥಿಯಲ್ಲ. ಯಾಕೆ? ಕಡುದಯ ಬಿಡದೆ ರಚಿತು ಕುಣಿಕುತ ಸುಭಾಷಿತ ಸುಭಾಷಿತ ನುಡಿಯು ಹುರಿದ ಅಕ್ರೂರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂದು ಹೇಳಿದಂತಹ ಜ್ಞಾನಿಗಳು ಅತಿಥಿ ದೇವೋ ಭವ ಎಂದು ಹೇಳಿದ್ದಾರಷ್ಟೇ. ಮನೆಗೆ ಬಂದ ಅತಿಥಿಯಲ್ಲಿ ದೇವರನ್ನು ಕಂಡು ಆರಾಧಿಸಬೇಕಾದ್ದು ಮನೆಯವರ ಕರ್ತವ್ಯ. ನಮ್ಮ ನಾಡಿಗೆ, ನಮ್ಮ ಮನೆಗೆ ಅತಿಥಿಯಾಗಿ ಬಂದವನು ನೀನು. ಆದ್ದರಿಂದಲೇ ನಮಗೆ ದೈವ ಸಾನ್ನಿಧ್ಯ, ದೈವ ಸ್ವರೂಪನಿತ್ಯ. ಆದ್ದರಿಂದಲೇ ನಿನ್ನನ್ನು ಅಕ್ಕರೆಯಿಂದ ಮಾತ್ರವಲ್ಲ, ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡಿದ್ದೇನೆ. ಎತ್ತರವಾದ ಈ ಪೀಠದಲ್ಲಿ ನಿನ್ನನ್ನು ಕುಳ್ಳಿರಿಸಿದ್ದೇನೆ.
ಯಥಾ ರೀತಿ ಅಂತ ನಾನು ಹೇಳಲಾರೆ. ಯಾಕೆ ಗೊತ್ತು? ನಾವು ಹೇಳಿ ಕೇಳಿ ಗೊಲ್ಲರು. ನೀನು ಹಾಗಲ್ಲ, ಮಧುರೆಯ ಮಹಾಮಂತ್ರಿ. ಆದ್ದರಿಂದ ಯಥಾ ಸಾಧ್ಯ ನಿನ್ನನ್ನು ಸತ್ಕಾರ ಮಾಡಿದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ನಮ್ಮ ಉಪಚಾರದಲ್ಲಿ ಆದರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಅರ್ಜುನ್. ಅಕ್ರೂರ, ಓ ಅಕ್ರೂರ, ನಿನ್ನನ್ನು ಕಂಡು ನಮಗೆ ಬಹಳ ಸಂತೋಷವಾಯಿತು. ನಿನ್ನ ಪಾದವನ್ನು ತೊಳೆದಿದ್ದೇನೆ. ಆ ನೀರನ್ನು ಅರ್ಘ್ಯಾಂತ ಸ್ವೀಕಾರ ಮಾಡಿದ್ದೇನೆ. ನಿನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ನನ್ನ ಮುಖ ಈ ಮುಖಕ್ಕೆ ಅಯ್ಯ, ನೀನು ನನಗೆ ಅನ್ಯನಲ್ಲ, ಬಂಧು ಅಲ್ಲ. ಬಾಂಧವನು ನಿಮಗೆ ಎಮ್ಮಯ ಮಂದಿರಕ್ಕೆ ಬರಲಿಂದು ಸುದಿನ. ಬಾಂಧವನು ನಿಮಗೆ ನಮ್ಮಯ ಮಂದಿರಕ್ಕೆ ಬರಲಿಂದು ಸಂದು ದಿಮ್ಮಯ ಕುಲ ಪವಿತ್ರತೆ. ಸಂದು ದಿಮ್ಮಯ ಕುಲ ಪವಿತ್ರತೆಗೆಂದು ಬಾಂಧವನು ನೀನೆ ಮಗೆ ನೀ ಬಾಂಧವನು. ಬಾಂಧವನು ನೀನೆ ಮಗೆ ನಮ್ಮಯ ಮಂದಿರಕ್ಕೆ ಬರಲಿಂದು ದಿನವೂ. ಒಂದು ಮಾತು, ಏನದು? ನಂದೊಂದು ಭಿನ್ನ ಅವಕಾಶ ಕೊಡ್ತೀಯ? ಹೇಳು ನೋಡೋಣ. ನಾನು ಕೆಳಗೆ ಇರಲಿಲ್ಲ. ಅಲ್ಲ, ನೀನು ಮಾತಾಡು, ಕೇಳ್ತೇನೆ. ನನಗೆ ಯಾಕೋ ಇದು ಮುಳ್ಳಿನ ಹಾಸಿಗೆ ಹಾಗೆ ಆಗಿದೆ. ನೀನು ನಿಂತಿರುವುದು, ನಾನು ಕುಳಿತಿರುವುದು. ಅಕ್ರೂರ, ಅಷ್ಟು ಹಿಂಸೆ ಆಯಿತೇನೋ ನೀತಿ? ಇದಕ್ಕೆ ಕಾರಣ ಏನು? ನಿನ್ನಲ್ಲಿ ಇರತಕ್ಕಂತಹ ಕೀಳರಿಮೆ. ನೀನು ದೇವ, ನಾನು ಸಾಮಾನ್ಯ ಎಂದು ಪದೇ ಪದೇ ನೀನು ಹೇಳುತ್ತಾ ಇರುವೆ. ಓ ಅಕ್ರೂರ, ಇರಲಿಲ್ಲ ಗೊತ್ತಿದೆ ಬಡಕಿಗೆ. ನೀನು ಇಳಿಯಬೇಕು ಅಂತ ಹೇಳುವುದಲ್ಲ, ನಾನು ಮಾತಿನ ಸ್ಪಷ್ಟತೆಗಾಗಿ ಹತ್ತಿರ ಬಂದರೆ ಬಹಳ ಒಳ್ಳೆಯದು ಅಂತ. ನೀನು ಎಲ್ಲಿಗೆ ಹೇಳ್ತಿ ಅಲ್ಲಿಗೆ ಬರ್ತೇನೆ ನಾನು. ಹಾಗಲ್ಲ ಕ್ರೂರ, ಕೀಳರಿಮೆ ಸಲ್ಲ. ಆಹಾ, ನೀನು ಯಾರು, ಆ, ನಾನು ಯಾರು ಆ, ನಿನಗೂ ಗೊತ್ತಿದ್ದದ್ದೇ. ಆ, ಯಾವ ಪಾವನವಾದಂತಹ ಯದುವಂಶದಲ್ಲಿ ಆ, ನಾನು ಹುಟ್ಟಿ ಬಂದಿದ್ದೇನೋ ಆ. ಅದೇ ವಂಶದಲ್ಲಿ ನನಗಿಂತ ಪೂರ್ವದಲ್ಲಿ ಹುಟ್ಟಿದವನು ನೀನು. ಅಷ್ಟು ಮಾತ್ರಕ್ಕೆ ಆದ್ದರಿಂದ ನೀನು ಪ್ರಾಯದಲ್ಲಿ ನನಗೆ ಹಿರಿಯನಾಗಿದ್ದ. ಪ್ರಾಯದಲ್ಲಿ ಹಿರಿಯ ಹೋಗ್ತೇನೆ ನಾನು. ಮಾತ್ರವಲ್ಲ, ಅಪಾರವಾದ ಲೋಕಾನುಭವ ನಿನ್ನಲ್ಲಿದೆ. ಆ, ಆದ್ದರಿಂದ ನೀನು ಜ್ಞಾನದಲ್ಲಿಯೂ ವೃದ್ಧನಾಗಿದ್ದ. ಜ್ಞಾನದಲ್ಲಿ ಮುಂದೆ ಹೋಗ್ತೇನೆ. ನಿನ್ನ ಯೋಗ್ಯತೆ ಸ್ಥಾನವೇನು? ಮಧುರೆಯ ಮಹಾಮಂತ್ರಿ ನೀನು. ಹೌದು, ಆದ್ದರಿಂದ ಸಾಮಾಜಿಕವಾದ ಸ್ಥಾನಮಾನ ಗೌರವಗಳಲ್ಲೂ ನೀನು ಶ್ರೇಷ್ಠನಾಗಿದ್ದಿ. ಹೌದು. ಓ ಅಕ್ರೂರ, ಓ, ಅಷ್ಟೇ ಏಕೆ, ಹಾ, ನಿನ್ನ ಅಯ್ಯ ಶಪಲ್ಕ ಮಹಾರಾಜ ಆ, ಹಿಂದೊಮ್ಮೆ ಕಾಶಿಯಲ್ಲಿ ಸುದೀರ್ಘ ಕಾಲವಾದ ಬರಗಾಲ ಬಂತಂತೆ. ಆಗ ನಿನ್ನ ಅಪ್ಪ ನಾಡಿನ ಪಾದಸ್ಪರ್ಶ ಮಾಡಿದಾಗ ಅಲ್ಲಿಗೆ ಶೀತಲ ವರ್ಷಧಾರೆಯಾಯಿತಂತೆ ಅಕ್ರೂರ. ನನ್ನ ಅಪ್ಪ. ಹೌದು, ಶಪಲ್ಕ ಮಹಾರಾಜ. ಯಾವಾತನ ಪಾದಸ್ಪರ್ಶದಿಂದ ಕಾಶಿ ಎಂಬ ಪವಿತ್ರವಾದ ನಾಡಿನಲ್ಲಿ ಮಳೆ ಬಂತು. ಅಂತಹ ಮಹಾನುಭಾವನಾದ ಆ ಶಪಲ್ಕ ಮಹಾರಾಜನ ಮಗನು ನೀನಲ್ಲೇ. ತಂದೆಗಿಂತ ಯೋಗ್ಯತೆ ನಿನಗೆ ಖಂಡಿತ ಕಡಿಮೆ ಇಲ್ಲ. ಕೆಲವರಿಗೆ ಅವರಿಗಾಗಿಯೇ ಯೋಗ್ಯತೆ ಬರ್ತದೆ, ಕೆಲವರಿಗೆ ತಂದೆಯಿಂದ ದೇಣಿಗೆಯಾಗಿ ಬರ್ತದೆ, ಕೆಲವರಿಗೆ ಮಕ್ಕಳಿಂದ ಆ ತಂದೆಗೆ ಹೆಸರು ಬರ್ತದೆ. ಇದರಲ್ಲಿ ನೀನು ಹೇಳುವುದು ಯಾವುದು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಆ ತಂದೆಯಿಂದ ಬಂದುದುಂಟಲ್ಲ ಪರಂಪರೆ, ಆನುವಂಶಿಕತೆ ಅಂತ ನಾವು ಹೇಳ್ತೇವಲ್ಲ, ಅದೇ ಶ್ರೇಷ್ಠವಾದ. ಅದು ಹೊರತೆಯ ನೀರಿನ ಹಾಗೆ. ನೀನು ಹೇಳುವುದು ಸರಿ. ಈಗ ಈ ಪ್ರಪಂಚ ಹಾಳಾದ್ದು ಯಾವುದರಿಂದ ಗೊತ್ತು? ಯಾವುದರಿಂದ? ಕೆಲವು ಜನರಿಗೆ ತಾನು ಏನು ಎಂಬುದು ಗೊತ್ತಿಲ್ಲ.
ಕೆಲವು ಜನರಿಗೆ ತಾನು ಏನು ಎಂಬುದು ಅವರ ಯೋಗ್ಯತೆಗಿಂತ ಹೆಚ್ಚು ಗೊತ್ತಾಗಿದೆ. ಆದ್ದರಿಂದಲಾಗಿ ಈ ಪ್ರಪಂಚ ಹಾಳಾಗ್ತದೆ. ಸ್ವರೂಪ ಜ್ಞಾನ ಇಲ್ಲದೆ ಅಯ್ಯ ಕ್ರೂರ, ನಿನ್ನ ಪಾದಸ್ಪರ್ಶದಿಂದ ಈ ನಾಡು, ಈ ನಂದಗೋಕುಲ ಪಾವನವಾಯಿತು ಅಕ್ರೂರ, ಪಾವನವಾಯಿತು. ಅರ್ಥವಾಯಿತು ಸ್ವಾಮಿ. ಅಯ್ಯ, ಆದ್ರೆ ನಾನು ಬಂದವ ಇಲ್ಲಿ ನಿಂತಿದ್ದೇನೆ, ಪೂಜೆ ಮಾಡ್ತಾ ಇದ್ದಿ, ನನ್ನನ್ನು ಹೊಗಳ್ತಾ ಇದ್ದಿ, ನಾನು ಇಲ್ಲಿ ದೂರದಿಂದ ಬಂದವ. ನಡಿ ಅಯ್ಯ, ಬೇರೆ ಅದೆಲ್ಲ ನಿನ್ನಲ್ಲಿ ಗೆಲ್ಲಲೇಬೇಕಾದಂತಹ ಒಂದು ದೇವಕನು ದೇವಕನು ದೇವಕಿಯೋ ಶೌರ್ಯೋ ಮಹನುಗ್ರ ಸೇನಾಕ್ಯ ಯದುಕುಲ ಟಿವಿಯಾಗಿರುತ್ತಿರದೆ ಮಧುರೆಯ ಭುವನಯೋಗಿ ಅಕ್ರೂರ, ಮಧುರೆಯ ಮಹಾಮಂತ್ರಿ ನೀನು, ಅಲ್ಲಿಂದಲೇ ಬಂದವನಲ್ಲವೇ? ಸರಿ. ಆದ್ದರಿಂದ ಸಹಜವಾಗಿ ಮೂಡಿದಂತಹ ಕುತೂಹಲ ನಿನ್ನಲ್ಲಿ ತಣಿಯಬಹುದು ಎಂಬಂತಹ ನಂಬಿಕೆ ನನಗೆ. ಆದ್ದರಿಂದ ಕೇಳಲೇಬೇಕಾದಂತಹ ಒಂದೆರಡು ಪ್ರಶ್ನೆಗಳನ್ನು ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ಅಯ್ಯ, ನನ್ನ ಅಮ್ಮ ಹೇಗಿದ್ದಾರೆ? ಹೆತ್ತ ಬಳಿಕ ಮಕ್ಕಳು ಅಮ್ಮನ ಮಡಿನಲ್ಲೇ ಆಶ್ರಯವನ್ನು ಪಡೆಯುತ್ತವೆ. ಆಕೆಯ ಎದೆ ಹಾಲನ್ನುಂಡು ಬೆಳೆಯುತ್ತವೆ. ಈ ಪ್ರಪಂಚದ ಪುರುಷನು ನಾನು ನಾನು ಎಂದು ಹೇಳಿಕೊಳ್ಳಬಹುದು. ಸ್ತ್ರೀಯರಿಗಿಂತ ಪುರುಷರೇ ಶ್ರೇಷ್ಠ ಎಂದು ಕೊಚ್ಚಿಕೊಳ್ಳಬಹುದು. ಆದರೆ ಮೀಸೆ ಹೊತ್ತ ಪುರುಷನೆಂಬ ಪ್ರಾಣಿಯ ದೇಹದಲ್ಲಿ ಕಸುವನ್ನು ತುಂಬಿದವಳು ಯಾರು? ಅವನ ತಾಯಿಯಲ್ಲವೇ? ಸುದೀರ್ಘ ಕಾಲ ಅವಳ ಬಸಿರಲ್ಲಿ ಮಲಗಿ ಆಕೆಯ ರಕ್ತವನ್ನು ಹೀರಿ ಹೀರಿ ಪುರುಷನೆಂಬ ಪ್ರಾಣಿ ಬೆಳೆಯುತ್ತಾನೆ. ಆದ್ದರಿಂದ ಆ ಅಮ್ಮನ ಋಣ ತೀರಿಸಲಾರದು. ನನಗೂ ಆ ಭಾಗ್ಯವಿಲ್ಲ. ಅಮ್ಮನ ಮೊಲೆ ಹಾಲನ್ನು ಕುಡಿಯಲಿಲ್ಲ, ಅಮ್ಮನ ತೋಳ ತೊಟ್ಟಿಲಲ್ಲಿ ನಲಿಯಲಿಲ್ಲ. ಆದ್ದರಿಂದ ಅಮ್ಮನ ಬಗೆಗಾಗಿ ನನಗೆ ತೀವ್ರದ ಆಸಕ್ತಿ. ನನ್ನ ಅಮ್ಮ ದೇವಕಿ ಹೇಗಿದ್ದಾಳೆ ಅಕ್ರೂರ? ಆ ಬಳಿಕ ಅಪ್ಪನ ಬಗೆಗೂ ಕೇಳುವ ಕುತೂಹಲ. ಪ್ರಯತ್ನದಿಂದ ಸೌಂದರ್ಯದ ದೃಶ್ಯವನ್ನು ಕಣ್ಣುಗಳಿಂದ ಕಾಣಬಹುದು, ನಾಲಗೆಯಿಂದ ಸವಿಯನ್ನು ಸವಿಯಬಹುದು, ಕಿವಿಗಳಿಂದ ಸುಶ್ರಾವ್ಯವಾದ್ದನ್ನು ಕೇಳಬಹುದು. ಆದರೆ ಈ ಎಲ್ಲ ಇಂದ್ರಿಯಗಳು ಪ್ರಾಪ್ತವಾದದ್ದು ಅಪ್ಪನಿಂದ ತಾನೆ. ಅಪ್ಪನೆಂಬವನು ಬೀಜಾರೋಪಣ ಮಾಡದೇ ಇದ್ರೆ ಪುತ್ರನಾದವನು ಹುಟ್ಟುವುದಕ್ಕುಂಟು. ಆದ್ದರಿಂದ ತಂದೆಯೂ ದೇವರೆನಿಸಲ್ಪಡುತ್ತಾನೆ. ಆ ವಸುದೇವ ಹೇಗೆ ಚೆನ್ನಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಹಿರಿಯ ಅಜ್ಜ ಉಗ್ರಸೇನ ಮಹಾರಾಜ ವೃದ್ಧರು ಮನೆಯೊಳಗೆ ಇರಬೇಕು. ಆಗ ಮಾತ್ರ ಕಿರಿಯರು ಅವರ ಮಾತನ್ನು ಪಾಲಿಸಿದಾಗ ಮಾತ್ರ ನೇರ ದಾರಿಯಲ್ಲಿ ಹೆಜ್ಜೆ ಇಡುವುದಕ್ಕೆ ಸಾಧ್ಯ. ವೃದ್ಧ ಎಂದು ಹೇಳಿದರೆ ಮುಖ ಸುತ್ತುಗಟ್ಟಿದ, ಚರ್ಮ ಜೋತಾಡುವ, ಕೈಕಾಲು ನಡುಗುವ, ಯಾವುದೇ ಪ್ರಯೋಜನಕ್ಕೆ ಬಾರದ ದೇಹ ಎಂದು ಅರ್ಥ ಅಲ್ಲ. ಜೀವನಾನುಭವದಿಂದ ವೃತ್ತಿಯನ್ನು ಹೊಂದಿದವನು ಎಂಬುದೇ ಅರ್ಥ. ಆದ್ದರಿಂದ ಅಂತಹ ಜೀವನದಲ್ಲಿ ಪಕ್ವತೆಯನ್ನು ಪಡೆದ ಯದುಗಳ ರಾಜನಾದಂತಹ ಉಗ್ರಸೇನ ಮಹಾರಾಜ ಆರೋಗ್ಯವಾಗಿದ್ದಾರೆ. ಯಾಕಂದ್ರೆ ಪ್ರಾಯ ತುಂಬ ಆಯ್ತಲ್ಲ, ಆದ್ದರಿಂದಲೇ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡುತ್ತಾ ಇದ್ದೇನೆ. ಮಿಕ್ಕ ಅವರು ಇವರು ಅಂತ ಯದುಗಳೆಲ್ಲ ಬಹಳ ಮಂದಿ ಇದ್ದಾರೆ. ಮಧುರೆಯಲ್ಲಿ ಎಲ್ಲರೂ ಕ್ಷೇಮವೇ, ಯಾರಿಗೆ ಯಾವುದೇ ತೊಂದರೆ ಇಲ್ಲವಲ್ಲ.
ಅರೆ ಇದೇನು ಅಕ್ರೂರ, ನಾನು ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದೇನೆ, ನೀನು ನನಗೆ ಉತ್ತರವನ್ನು ಕೊಡುತ್ತಾ ಇಲ್ಲ. ನಿನ್ನ ಮೌನ ಅಸಹನೀಯವಾಗಿದೆ. ನೆಲವನ್ನು ನೋಡುತ್ತಾ ಇರುವೆ ಮಾತ್ರವಲ್ಲ, ನಿನ್ನ ಕಣ್ಣುಗಳಲ್ಲಿ ಕಂಬನಿಯ ಧಾರೆ ಹರಿಯುತ್ತಾ ಇದೆ. ಏನು ಅಕ್ರೂರ ಇದು? ಮಧುರೆಯ ಮಂತ್ರಿಯಾದಂತಹ ನೀನು ಕಂಬನಿಯನ್ನು ಕಪೋಲದ ಮೇಲೆ ಹರಿಸಿ ಈ ರೀತಿ ಮ್ಲಾನ ಮುಖನಾಗಿ ನೆಲನೋಟಕನಾಗಿದ್ದೀಯಾ? ಮಂತ್ರಿಗಳಿಗೂ ಪರಿಹಾರ ಮಾಡದಂತಹ ಸಮಸ್ಯೆ ಉಂಟು. ಅಲ್ಲ, ಮಂತ್ರಿಗಳೇ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತಾರೋ? ಕಾಲ ಬಹಳ ವಿಚಿತ್ರವಾಗಿದೆ. ಏನಾಯಿತು ಅಕ್ರೂರ? ಯಾಕೆ ಈ ಮೌನ? ಯಾಕೆ ಈ ನೋವು? ನೀನು ಇಲ್ಲಿವರೆಗೆ ಕಂಬನಿಯನ್ನು ಸುರಿಸುತ್ತಾ ಬರಬೇಕಿದ್ದರೆ, ಗಾಢವಾದ ಮೌನವನ್ನು ಹೊತ್ತು ತರಬೇಕಿದ್ದರೆ, ನಾನು ಊಹಿಸಲಾರದ ಏನೋ ಒಂದು ಕಾರಣ ಉಂಟು ಅಲ್ಲ ಕ್ರೂರ? ಹೇಳ ಕ್ರೂರ, ಏನಾಯಿತು? ಯಾಕೆ ಈ ಬಿಸಿ ಉಸಿರು? ಯಾಕೆ ಈ ಕಂಬನಿ? ಜಯತು ಜಗದೀಶ ಮಹಾದಯಾನಿ ಜಯತು ಜಗದೀಶ ಮಹಾಭಯ ನಿವಾರಣ ನೀನೇ ಅರಿಯರು ನೀನೇ ಅರಿಯರು ಕೇಳುವೆಯ ದೇವಾ ಭಯದಿ ಕೇಳಾದರೆಮ್ಮಯ ಕುಲಕ್ಕೆ ಬಂದ ಪಜಯವ ಭಯದಿ ಕೇಳಾದರೆಮ್ಮಯ ಕುಲಕ್ಕೆ ಬಂದ ಅಪಜಯವ ಕೇಳುವೆ ಪರಾಭವವ ಸ್ವಾಮಿ, ನಿಮ್ಮ ಮಾತಿಗೆ ಏನೆಂದು ಉತ್ತರ ಕೊಡಬೇಕು ನನಗೆ ಯಾವುದು ಅರ್ಥವಾಗುತ್ತಾ ಇಲ್ಲ ಸ್ವಾಮಿ. ಯಾಕೆ ಅಕ್ರೂರ? ಹೆಜ್ಜೆಯನ್ನು ನಾನು ಯಾರು, ನಾನು ಯಾಕಾಗಿ ಇಲ್ಲಿಗೆ ಬಂದಿದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಯಾವ ಎದುರಿನಲ್ಲಿ ನಿಂತಿದ್ದೇನೆ, ನಾನು ಮಾಡಬೇಕಾದ್ದು ಏನು, ನಾನು ಹೇಳಬೇಕಾದ್ದು ಯಾವುದು ನನಗೊಂದು ಅರ್ಥವಾಗುತ್ತಾ ಇಲ್ಲ. ನಿನ್ನ ಚಿತ್ತ ಸ್ಥಿರತೆಯಲ್ಲಿ ಇದೆಯಲ್ಲ? ಇಲ್ಲ, ಯಾಕೆ? ನನ್ನ ಚಿತ್ತ ಸ್ಥಿರತೆಯಲ್ಲಿ ಇಲ್ಲ. ಕಾರಣ? ಕೃಷ್ಣ ಸ್ವಾಮಿ, ನಾನು ತಿಳಿದ ಹಾಗೆ ಜಯತು ಜಗದೀಶ ಮಹಾಭಯ ನಿವಾರಣ ನೀನು ಹೀಗೆಂದು ನಾನು ಊಹಿತವ. ಹಾಗೆಂದು ನಾನು ಈ ಸನ್ನಿಧಿಗೆ ಬಂದವ, ಹಾಗೆಂದು ಕೈ ಮುಗಿದವ ನಾನು. ನೀನು ಹಾಗೆ ತಿಳಿಯುವುದಕ್ಕೆ ಕಾರಣ ನಾನು ಹೇಳಿದನಲ್ಲ, ನೀನು ಜ್ಞಾನಿ. ನೀನು ಏನು ಬೇಕಾದರೂ ಹೇಳ್ತೀನಿ, ನೀನು ಏನು ಬೇಕಾದರೂ ಮಾಡ್ತೀನಿ. ನಾವೆಲ್ಲ ತಿಳಿದದ್ದು ಹೇಗೆಂದ್ರೆ, ಈ ಪ್ರಪಂಚದಲ್ಲಿ ಇದ್ದಂತಹ ನನ್ನಂತ ಮಾನವರೆಲ್ಲರೂ ಕರ್ಮಕ್ಕೆ ಆಧೀನ. ಆ ಯಾವ ಕರ್ಮ ಇದೆಯೋ ಆ ಕರ್ಮ ನಿನಗೆ ಆಧೀನ. ಇದನ್ನು ನಾನು ತಿಳಿದಿದ್ದೇನೆ. ಅರ್ಥಾತ್ ನೀನು ದೇವರು, ಮಹಾದಿ ದೇವ, ಜಗದೀಶ ಹೀಗೆಂದು ನಾನು ತಿಳಿದದ್ದು ಹೌದು ಎಂದಾದ್ರೆ, ನನ್ನಲ್ಲಿ ನೀನು ಈ ರೀತಿ ಕೇಳುವಂತ ಈ ಪ್ರಶ್ನೆಗೆ ಅರ್ಥವಾದ್ರೂ ಏನು? ಏನದು? ನೀನು ಎಲ್ಲಿಂದ ಬಂದಿ? ಚೆನ್ನಾಗಿದ್ದೀಯಾ? ನನ್ನ ಅಮ್ಮ ಹೇಗಿದ್ದಾರೆ, ಅಪ್ಪ ಹೇಗಿದ್ದಾರೆ, ಉಗ್ರಸೇನ ಹೇಗಿದ್ದಾನೆ, ಎಲ್ಲ ಕೇಳ್ತಾ ಇದೆಯಲ್ಲ ನೀನು. ಅಲ್ಲ, ಇದಕ್ಕೆ ನೀನು ಉತ್ತರ ಕೊಡುವುದರಿಂದ ನಿನಗೆ ಪ್ರಯೋಜನವಿಲ್ಲ. ಏನು ಪ್ರಯೋಜನ ಸ್ವಾಮಿ? ದುಃಖಂ ದುಃಖಾದಿಕಾಲ ಪಶ್ಯೇತ್, ಸುಖಂ ಪಶ್ಯೇತ್ ಸುಖಾದಿಕಾಲ. ಅದು ಸರಿ. ಸುಖಕ್ಕೂ ದುಃಖಕ್ಕೂ ಅದರದ್ದೇ ಆದಂತಹ ವಿಶಿಷ್ಟವಾದ ಗುಣಗಳುಂಟು. ಸಂತೋಷವನ್ನು ಇನ್ನೊಬ್ಬರಲ್ಲಿ ಹೇಳಿದಾಗ ಆನಂದ ವರ್ಧಿಸುತ್ತದೆ, ದುಃಖವನ್ನು ಮತ್ತೊಬ್ಬರಲ್ಲಿ ತೋಡಿಕೊಂಡಾಗ ಹೃದಯದ ಭಾರ ಕಡಿಮೆ ಆಗುತ್ತದೆ. ಸರಿ. ನಿನ್ನ ಹೃದಯದ ಭಾರವನ್ನು ಹಗುರಗೊಳಿಸುವುದಕ್ಕೆ ನೀನು ಹೇಳಲೇಬೇಕು. ಜೊತೆಗೆ ನೀನು ಬಂದದ್ದು ಹೇಳುವುದಕ್ಕಾಗಿದ್ದಾರೆ. ಒಂದು ರೀತಿಯಿಂದ ಹೌದು, ನಾನು ಬಂದ
ಬಂದದ್ದು ಹೇಳುವುದಕ್ಕಾಗಿ ದುಃಖದ ಭಾರವೂ ಕಡಿಮೆ ಆಗ್ತಲೇ ಹೌದು. ಮತ್ತೊಂದು ರೀತಿಯಿಂದ ಗುರುಗಳ ಬಳಿ ಶಿಷ್ಯ ಹೋಗಿರ್ತಾನೆ. ಆ ಶಿಷ್ಯನಲ್ಲಿ ಗುರುಗಳು ಏನಾದ್ರೂ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಅದು ಕೇಳುವುದು ಪ್ರಶ್ನೆ ಗುರುಗಳಿಗೆ ಗೊತ್ತಿಲ್ಲದ ಅಲ್ಲ, ತನ್ನ ಶಿಷ್ಯ ಎಷ್ಟು ಕಲ್ತಿದ್ದಾನೆ ನೋಡೋಣ, ಅವನು ಬಾಯಿದ್ದರೆ ಅದು ಬರಲಿ ಎಂಬ ಹಾಗಲ್ವ. ಹಾಗೆ ಈ ಗುರುವಿನ ಸನ್ನಿಧಿಗೆ ಈ ಶಿಷ್ಯ ಬಂದವಾಗ ಶಿಷ್ಯ ಏನು ಕಲ್ತಿದ್ದಾನೆ, ಏನು ಆಡ್ತಾ ಇದ್ದಾನೆ, ಅಲ್ಲ ಏನು ಒದಂತಾನೆ ನೋಡೋಣ ಅಂತ ನೀವು ಹೇಳುವುದು. ಏನು ಒಳಗೆ ಏನುಂಟು ಎಂಬುದರಲ್ಲಿ ನನ್ನ ಲಕ್ಷ್ಯ ಅಲ್ಲ, ನಿನ್ನ ವಿವಕ್ಷೆ ಏನು ಅದಲ್ಲ, ನೀನೇನು ಹೇಳಬೇಕು ಅದನ್ನು ಹೇಳು ಸ್ವಾಮಿ. ನಾನು ಏನಂತ ಹೇಳಬೇಕು, ಈ ಪ್ರಪಂಚದಲ್ಲಿ ನಾವೆಲ್ಲ ಮನುಷ್ಯರು. ಎಲ್ಲಿ ಏನೆಲ್ಲ ಆಗ್ತದೆ ಹೋಗ್ತದೆ ನಮ್ಗೆ ಅರ್ಥ ಆಗುವುದೇ ಇಲ್ಲ. ಕಾಲ ಬಹಳಷ್ಟು ಕಠಿಣ ಅಂತ ಹೇಳ್ತಾರೆ. ಅದು ನಮ್ಮಂಥವರಿಗೆ ಮೀಸಲೋ ಏನೋ ನನಗಂತೂ ಅರ್ಥವಾಗುತ್ತಾ ಇದೆ. ಎಲ್ಲದಕ್ಕೂ ಕಾಲ ಕಾರಣ ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ನಾನು ಹೇಳಿ ಕೆಡುವುದು ಕಾಲ ಅಲ್ಲ ಮನುಷ್ಯ ರಾಜ ಕಾಲಸ್ಯ ಕಾರಣ ಅಂತ ಒಂದು ಮಾತುಂಟಲ್ಲ. ಹಾಗಿದ್ರೆ ಅರಸ ಒಳ್ಳೆಯವನಾಗಿದ್ರೆ ಕಾಲವೂ ಒಳ್ಳೆಯದಿರುತ್ತದೆ. ಕಾಲಕ್ಕೆ ಮಳೆ ಬಂದು ಭೂಮಿ ಪಚ್ಚ ಪೈರುಗಳಿಂದ ಕಂಗೊಳಿಸಬೇಕಿದ್ದರೆ ಅರಸ ಒಳ್ಳೆಯವನಾಗಿರಬೇಕು. ರಾಜ ಕಾಲಸ್ಯ ಕಾರಣ. ಹಾಗಾದ್ರೆ ಕಾಲ ಯಾವಾಗ ಹಾಳಾಗ್ತಾ ಬಂದಿದೆ ಅನ್ನುವಾಗ ಈ ಕಾಲ ಹಾಳಾಗ್ಲಿಕ್ಕೆ ರಾಜನೇ ಕಾರಣ ಹಾಗೆ ಪ್ರತ್ಯೇಕವಾಗಿ ಹೇಳಬೇಕಾದ್ದೇನು ಇಲ್ವಲ್ಲ. ಹಾಗೆ ಆಗಿದೆ ನಮ್ಮ ಅವಸ್ಥೆ. ನೀನು ಹೇಳ್ತೀವಿ ಸ್ವಾಮಿ, ಎಲ್ಲರೂ ಚಿತ್ತಾಗಿದ್ದಾರ, ಹಾಗಿದ್ದಾರ, ಹೀಗಿದ್ದಾರ ಎಂಬ ಹಾಗೆ. ನಿನಗೆ ಏನು ಗೊತ್ತಿಲ್ಲ ಹಾಗಾದ್ರೆ ಇಲ್ಲ, ಏನು ಗೊತ್ತಿಲ್ಲದ ನನ್ನ ಕೇಳ್ತೀಯ. ಹೇಳ್ತೇನೆ, ವರದಿ ಒಪ್ಪಿಸ್ತೇನೆ ನಾನು, ಅದಕ್ಕೋಸ್ಕರವಾಗಿ ಬಂದಿದ್ದೇನೆ, ಆದ್ದರಿಂದಲಾಗಿ ಹೇಳ್ತೇನೆ ಸ್ವಾಮಿ. ಏನು ಸುರಮೂನೆಯೋ ಭರದಿ ತಂದಲ್ಲಿ ನಿನ್ನಿಟ್ಟು ಶೌರ್ಯೋ ಮಾಯಾ ಕರುಣಿಯನು ತಂದಿದ್ದನೆನು ಹೊರಮುನೆಯ ಬಾಳರು ಇದನು ನಿನ್ನ ಜನ್ಮ ಆಗುವಲ್ಲಿವರೆಗೆ ಸಾಧಾರಣ ನಾವು ಸೌಖ್ಯದಲ್ಲೇ ಇದ್ದೇವೆ. ನೀನು ಹುಟ್ಟಿದ್ದೇ ಹುಟ್ಟಿದ್ದು ನನಗೆ ಏನಾಗಿದೆ, ನನಗೆ ಅಂತಲ್ಲ ಎಲ್ರಿಗೂ ಏನಾಗಿದೆ ಅಂತ ಗೊತ್ತೇ ಆಗುದಿಲ್ಲ. ಇದೇನು ಕಟಕಿ ಅಕ್ರವರ, ನಾನು ಹುಟ್ಟಲೇ ಬಾರದಿತ್ತು. ಹಾಗಲ್ಲ ಸ್ವಾಮಿ, ಮತ್ತೆ ನೀನು ಹುಟ್ಟಿಕೊಂಡಿ ಹೌದಾ? ಹುಟ್ಟುವಾಗ ನೀನು ಹೇಳಿದ್ದು ನಿನಗೆ ನೆನಪಿದೆಯೋ? ಹೇಳಿದೆಯಲ್ಲ ನೀನು, ಏನು ಸುದೇವ ದೇವಕಿಯರೇ, ಈಗ ನಾನು ಹುಟ್ಟಿಕೊಂಡಿದ್ದೇನೆ, ನಿಮಗೆ ಯಾವ ಭಯವೂ ಇಲ್ಲ. ಈ ಮಗುವನ್ನು ಕೊಟ್ಟು ಹೋಗಿ ಅಲ್ಲಿ ಹಾಗೆ ಬಿಡಿ, ಅಲ್ಲಿ ಆ ಮಾಯಾ ಶಿಶುವನ್ನು ತಂದು ಇಲ್ಲಿಗೆ ಒಪ್ಪಿಸಿ, ನಿಮಗೆ ಶುಭವಾಗ್ತದೆ. ನನಗೆ ಗೊತ್ತಾಗ ಹಾಗೆ ವಸುದೇವ ನಿನ್ನನ್ನು ಎತ್ತಿಕೊಂಡು ಹೋದ. ಕರೆಂಬ ಕತ್ತಲೆ ಕವಿಯಲ್ಲು ದಶ ದಿಕ್ಕು ಕೋರೆಂದು ಮಳೆ ಕೊಯ್ಯುತ್ತಿರಲಾಗ. ಅದು ನೀನು ಹೋಗುವಾಗಲ್ಲ ದಾರಿಯಲ್ಲಿ, ಅದನ್ನು ನಿನ್ನಂತಹ ಹರಿದಾಸರ ಹೇಳಬೇಕು. ಹಾಗೆ ಹೋಗ್ತಾ 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 ಆ ನಂದಗೋಕುಲ ಖುಷಿ ಅಲ್ಲಿ ಹಾಗೆ ನಂದಗೋಕುಲದಲ್ಲಿ ನಿನ್ನನ್ನು ಅಂದ್ರೆ ನಮ್ಮ ಸಣ್ಣ ಮಗುವನ್ನು ಯಶೋದೆಯ ಮಡಿಲಲ್ಲಿ ಹಾಕಿ ಆ ಮಾಯಾ ಶಿಶುವನ್ನು ತಂದು ಅಲ್ಲಿ ಕೊಂಡು ಹೋಗಿ. ಹೌದು, ಇದನ್ನೆಲ್ಲ ಕಂಸನಿಗೆ ಯಾರು ಹೇಳಿದ್ರಪ್ಪ? ಕಂಸನಿಗೆ ಹೇಳಿದ್ದು ಯಾರು? ನಿನ್ನ ಶಿಷ್ಯ ಇದ್ದಾರಲ್ಲ ನಾರದ. ಶುರಮುನಿಯು ಬಂದರುಹಿದ ಖಳಾದ ಮಗೆ ಏನಂತವ? ಶ್ರೀ ಹರಿಯೇ ನೀ ಜನಿಸಿದ ಬಳಿಕ ಹಾಗೆ ತಂದು ಅಲ್ಲಿ ಏನಾಯ್ತು ಗೊತ್ತಾಯ್ತಲ್ಲ ನಿಮಗೆ. ಮಾಯೆಯನ್ನು ಹಿಡಿಯಲಿಕ್ಕೆ ಅಂತ ಕತ್ತಿ ಎತ್ತಿದ ಆ ಸಂದರ್ಭದಲ್ಲಿ ಮಾಯೆ ಏನ್ ಹೇಳಿದ್ದು? ನಾನು ಅನ್ನದ ತುತ್ತಲ್ಲ ನಿನ್ನ ಗಂಟಲಲ್ಲಿ ಇಳಿಯಲಿಕ್ಕೆ ನಿನ್ನನ್ನು ಕೊಲ್ಲುವ ತನಿತೆಯಲ್ಲಿ ಬೆಳೆಯುತ್ತಾ ಇದ್ದಾನೆ. ಆಗ ಎಲ್ಲ ವಸುದೇವ ದೇವಕ್ಕೆ ನಿನ್ನನ್ನು ಈ ರೀತಿಯಾಗಿ ಆಟವಾಡಿಸಿದ್ದೇ ಇರೋ ಮತ್ತಿನ್ನೇನೂ ಇಲ್ಲ.
ಹುಟ್ಟಿದ್ದು ನೀನು ಹೇಳಿದಾಗಿನ ವೈರಿಯೇ ಹೌದು, ಅರ್ಥಾತ್ ಗಂಡು ಮಗುವೇ ಹೌದು. ಗಂಡು ಮಗುವನ್ನು ಯಾರು ತಿಳಿಯದ ಹಾಗೆ ನಂದಗೋಪುರದಲ್ಲಿ ಯಶೋದೇವನಲ್ಲಿ ಬಿಟ್ಟು ಮಾಯಾಂಗಿ ಅಂತಂದು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಆ ಮಾಯೆ ಈಗ ನಿನ್ನ ಕೈಯಿಂದ ಬೇರೆ ಪಾರಾಗಿ ಹೋದ್ಲು. ಇಷ್ಟು ಹೇಳಿದ್ದೆ ತಡ. ಅಕ್ರೂರ, ಓ ನಾರದ ಚಾಡಿಕೋರ, ಕೇಳಿ ಕೇಳಿ ಹೋದಲ್ಲೆಲ್ಲ ಕಲಹವನ್ನು ಉಂಟು ಮಾಡುವುದು ಅವನ ದುರ್ಬುದ್ಧಿ. ಆದ್ದರಿಂದ ನಾರದರ ಮಾತನ್ನು ಯಾರು ಕೇಳಲಿಕ್ಕಿಲ್ಲ. ಚಾಡಿ ಹೇಳುವವರಿಗಿಂತ ಚಾಡಿ ಕೇಳ್ತಾರಲ್ಲ ಅವರ ಕಿವಿ ಕತ್ತರಿಸಬೇಕು ಅಂತ ಒಂದು ಮಾತು ಉಂಟು. ಹಾಗಿರುವಾಗ ಈ ನಾರದರ ಮಾತನ್ನು ಯಾರಾದರೂ ಕೇಳುತ್ತಾರೆಯೋ ಅಕ್ರೂರ? ಅಲ್ಲ, ಯಾರಾದ್ರೂ ಕೇಳಲಿಲ್ಲ. ನಮ್ಮ ಒಡೆಯ ಕೇಳಿದ. ಕೇಳಿ ಏನ್ ಮಾಡಿದ? ನಮ್ಮ ಒಡೆಯ ಕೇಳಿ ಏನಾಯ್ತು? ಕೇಳಿದ ಕೇಳಿದ ಕ್ಷಣಕ್ಕೆ ಕಳಪಾಳ ಕೊಡಿ ಕೇಳಿದ ಕ್ಷಣಕ್ಕೆ ಕಳಪಾಳ ತೊಳೆದು ಜಾಲವನ್ನು ಹಿಡಿದರಿಸುತ್ತವರ ಕಾಲಿಗಳಿಗಾಗಿ ನಿಗಳವನು ಬಂಧಿಸಿದನು. ಕಾಲಿಗಳಿಗವಳಕ್ಕೆ ನಿಗಳವ ಬಂಧಿಸಿದನು. ಹಳ್ಳಿಯವರ ಗಾದೆಯ ಮಾತು ಗೊತ್ತುಂಟ ನಿನಗೆ? ಏನದು ಗೊತ್ತುಂಟ ಅಂತ ಕೇಳಿದೆ, ಅಪರಾಧವಾಯಿತು. ನೆನಪುಂಟ ಕೇಳಿದ್ದ. ಎಲ್ಲವೂ ಎಲ್ಲರಿಗೆ ಮೊದಲೇ ಮಂಗ ಮಂಗ ಹೋಗಿ ಸ್ವಲ್ಪ ಕಳ್ಳು ಕುಡಿತದೆ. ಕಳ್ಳು ಕುಡಿದ ಮಂಗನಿಗೆ ಇರುವೆ ಕಚ್ಚುತ್ತದೆ. ಇರುವೆ ಕಚ್ಚಿ ಆದವಾಗ ಭೂತಾವೇಶ ಆಗ್ತದೆ. ಆವಾಗ ಮಂಗನಿಗೆ ಏನಾಗ್ತದೆ? ಅದು ಹಳ್ಳಿಯ ಮಾತಲ್ಲ, ಅದು ಸುಸಂಸ್ಕೃತರ ಮಾತು. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ. ಇರಲಿ, ಹೀಗೆ ಆವಸ್ಥೆ ಭಯಂಕರ ಆಗ್ತದೆ. ನಮ್ಮ ಕಂಸನ ಸ್ಥಿತಿ ಹೀಗೆ ಆಯಿತು. ನೀನು ಹುಟ್ಟಿದ್ದಿ, ನೀನು ಬೆಳೆಯುತ್ತಾ ಇದ್ದಿ ಎಂಬುದನ್ನು ತಿಳಿದಂತಹ ಕಂಸ ನಿನ್ನನ್ನು ಹುಡುಕಲಿಕ್ಕೆ, ನಿನ್ನನ್ನು ಕೊಲ್ಲಿಕ್ಕೆ ಅವ ಮೊದಲು ಆಲೋಚನೆ ಮಾಡಿದ್ದಲ್ಲ. ಮೊದಲು ಮಾಡಿದ್ದೇನು? ಎಲ್ಲಿ ವಸುದೇವ, ಎಲ್ಲಿ ಯಾರು ಹುಟ್ಟಿಗಳು ಯಾವಲ್ಲ ನಮ್ಮ ಪಂಗಡದವರಿದ್ದಾರಲ್ಲ ಅವರನ್ನೆಲ್ಲ ಎಳೆದುಕೊಂಡು ಅಂದ್ರೆ ಹೇಗೆ ಬಂದವರು ಬರ್ತಾರೆ, ಎಳೆದುಕೊಂಡು ಬಂದವರು ಬರ್ತಾರೆ, ಎಳೆದುಕೊಂಡು ಬಾರದೇ ಇದ್ರೆ ರಥದ ಚಕ್ರಕ್ಕೆ ಅವರನ್ನು ಕಟ್ಟಿ ಎಳೆದುಕೊಂಡು ಬಂದದ್ದು ಉಂಟು. ಬರುವಾಗ ಮೇಲೆ ಸಿಪ್ಪೆ ಮಾತ್ರ ಉಂಟು ಕೆಲವು ಜನರದ್ದು. ನೀನು ಇದನ್ನೆಲ್ಲ ನೋಡಿದ್ದಿ, ನೋಡಿದ್ದೇನೆ. ಮಧುರೆಯ ಮಹಾಮಂತ್ರಿ ನೀನು. ಹೌದು. ಒಂದು ನಾಡಿನ ಉತ್ಥಾನಕ್ಕೂ ಪತನಕ್ಕೂ ಆ ನಾಡಿನ ಮಂತ್ರಿಯೇ ಕಾರಣನಾಗಿರುತ್ತಾನೆ. ಮಂತ್ರಿ ಸರಿ ಇಲ್ದಿದ್ರೆ ಏನಾಗ್ತದೆ ಅಂತ ಗೊತ್ತುಂಟಲ್ಲ ನಿಮಗೆ. ಒಂದು ಮಾರ್ಗ ನೋಡಿದ್ರೆ ಸಾಕು, ಬೇರೆ ಏನು ನೋಡಿದ್ಬೇಡ. ಆ ಮಂತ್ರಿಯ ಹಣೆ ಬರಹ ಏನು ಅಂತ ಗೊತ್ತಾಗ್ತದೆ. ಹಾಗಿರುವಾಗ ಆ ಕಂಸನನ್ನು ನೇರ ದಾರಿಯಲ್ಲಿ ತರುವಂತಹ ಹೊಣೆಗಾರಿಕೆ ನಿನಗಿತ್ತಲ್ಲ, ಯಾಕೆ ನೀತಿ ಹೇಳಿ? ಆ ಹೊತ್ತಿಗೆ ಮಂತ್ರಿಗಳಾದ ನಾವು ಯಾರಾದ್ರೂ ಹೇಳೋರಿದ್ರೆ ಮಾಡೋರಿದ್ರೆ ಅವ್ರಿಗೆ ಹೇಳಬೇಕು, ನೋಡಪ್ಪ ನಮ್ಮ ಅಪ್ಪನಿಗೂ ಹೆಸರು ಬರ್ತಾರೆ, ಆದಷ್ಟು ಬೇಗ ಇದನ್ನು ಸರಿ ಮಾಡು ಅಂತ ಹೇಳಬೇಕು. ನನ್ನ ಅಪ್ಪ ಸಾಯ್ಲಿಕ್ಕಾಗಿದ್ದಾನೋ ಏನು, ಅದರಲ್ಲೇ ಹುಟ್ಟು ಹಾಕೋಣ ಅಂತ ಹಾಗೆ ಆಗಿದೆ ನನ್ನ ಸ್ಥಿತಿ. ಹೀಗಾಯ್ತಲ್ಲ, ಎಲ್ಲರನ್ನು ಸರಿಸಿ ಕೈಗೆ ಕಾಲಿಗೆ ಮಣ ಭಾರದ ಕಬ್ಬಿಣದ ಸಂಕಲೆಯನ್ನು ಹಾಕಿ ಕಾರಾಗೃಹದಲ್ಲಿ ದೂಡಿಬಿಟ್ಟಿದ್ದಾನೆ. ಮಿಕ್ಕ ಯಾದವರಿದ್ರಲ್ಲ, ಮಿಕ್ಕ ಯಾದವರು ಬಲು ದಿಕ್ಕಿಗೆ ಓಡಿದರು. ಆದ್ರೆ ನೀನು ನನ್ನಲ್ಲಿ ನೀನು ಹೇಳಿದೆಯಲ್ಲ ಏನು ಅಲ್ಲಿಯ ಅಭಿಪ್ರಾಯ ಎಂಬ ಹಾಗೆ ನಿನಗೆ ಗೊತ್ತಿಲ್ಲ ಅಂತ ಹೇಳು. ಕಂಸನಿಗೆ ಪ್ರಾಯ ಬಂದಾವಾಗ ತನಗೆ ರಾಜ್ಯಾಧಿಕಾರ ಕೊಡಲಿಲ್ಲ ಎಂಬ ಈ ಕಾರಣಕ್ಕಾಗಿ ತನ್ನ ತಂದೆಯಂತಹ ಉಗ್ರಸೇನೆಯನ್ನು ಪಟ್ಟದಿಂದ ಎಳೆದು ದೂಡಿ ಆ ಕಡೆಗೆ ಕಳುಹಿಸಿ ತಾನು ಏರಿದ್ದು ಗೊತ್ತಾ ನಿನಗೆ? ಹಾಗಾದ್ರೆ ತಂದೆಯನ್ನು ಹೀಗೆ ಮಾಡಿ ಸಿಂಹಾಸನದಲ್ಲಿ ಕುಳಿತಂತಹ ಆ ಮಗನ ಬಗ್ಗೆ ಉಗ್ರಸೇನ ಹೇಗೆ ಅಂತ ಕೇಳ್ತಿಲ್ಲ, ನಾನು ಏನು ಉತ್ತರ ಕೊಡಬೇಕು ಹೇಳು? ಅದಕ್ಕಾಗಿ ತಿಳಿಯದು ಕೇಳುವೆಯ ಎನ್ನ ಅಂತ ಕೇಳಿದ್ದು ನಿನ್ನಲ್ಲಿ ನಾನು. ಅಕ್ರೂರ, ಹಾಗಿದ್ರೆ ಎಲ್ಲ ಯಾದವರು ಕಂಡ ಬಟ್ಟೆಯಲ್ಲಿ ತಮಗೆ ತೋಚಿದ ಹಾಗೆ ಓಡಿ ಹೋಗಿ ಕಂಡ ಬಟ್ಟೆಯಲ್ಲಿ
ನೀನು ಕೂಡ ಹಾಗೆ ಬಂದದ್ದಿರಬಹುದೇ? ನಾನು ಅವನಿಗೆ ಹೆದರಿ ಬಂದದ್ದಲ್ಲ, ಮತ್ತೆ ಅವ ಕೊಡುವಂತಹ ಕಾಟವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಬಂದದ್ದಲ್ಲ. ಅವ ಹೇಳಿಯೇ ನಾನು ಇಲ್ಲಿವರೆಗೆ ಬಂದದ್ದು. ಏನು ಗೋಡಿದರು ನಿಕ್ಕಯಾದವರು ಬಹುದಿಕ್ಕಿಗೋಡಿದರೆನ್ನು ತಕ್ಕಿಸುತ್ತಿಲ್ಲಿ ಕಳುಹಿದನು. ತಕ್ಕಿಸುತ್ತಿಲ್ಲಿ ಕಳುಹಿದನು. ಒಕ್ಕಣಿಸಲಿನ್ನೇನು ದುಃಖಿಯಾಗಿರುವುದು, ಒಕ್ಕಣಿಸಲಿನ್ನೇನು ದುಃಖಿಯಾಗಿ ನೆನನು. ಮತ್ತನ ಸುರಾಜಿಗಳು ಸೊಗಡಿ ಅವರ ಕೈಗೆ ಸಿಕ್ಕದೆ ಉಳಿದಂತಹ ಕೆಲವು ದಾನವು ಅಂದ್ರೆ ಮಿಕ್ಕ ಯಾದವರು ಬಲು ದಿಕ್ಕಿಗೆ ಓಡಿದ್ರು. ಹೇಗಾದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ಹುಲ್ಲನ್ನಾದ್ರೂ ಮೇಲೆ ನಾವು ಬದುಕಿಕೊಳ್ತೇವೆ ಎಂಬ ಹಾಗೆ ಓಡಿದ್ರು. ಏನು ಹಾಗೆಯೇ ಹೋದ್ರು. ಹಾಗೆ ನಾನು ಬಂದವ ಅಲ್ಲ ಸ್ವಾಮಿ, ಮತ್ತೆ ನಾನು ಮಂತ್ರಿ, ಈಗ ಮಂತ್ರಿಯಾಗಿ ಬಂದಿದ್ದೇನೆ. ಅಂದ್ರೆ ರಾಜಕಾರಣ. ಹೌದು, ರಾಜಕಾರಣ. ಮಹಾರಾಜನೇ ನನ್ನನ್ನು ಇಲ್ಲಿವರೆಗೆ ಕಳುಹಿಸಿದ. ಏನಂತ ಈಗ ನೀನು ಹುಟ್ಟಿದ ಮೇಲೆ ಅವನಿಗೆ ಸಿಟ್ಟು ಬಂದು ಅವ ಇಲ್ಲಿ ಕಳುಹಲ್ಪಟ್ಟಂತಹ ಕೆಲವೊಂದು ಏನಾದರೂ ನಾನೀಗ ಹೇಳಬೇಕು, ಏನನ್ನು ಹೇಗೆ ಹೇಳಬೇಕು ಎಂಬ ಹಾಗೆ ನನಗೆ ಧರ್ಮ ಸಂಕಟ ಆಗಿದೆ. ಈಗ ಜಿಜ್ಞಾಸೆ ಏನು ಮನಸ್ಸಿನೊಳಗುಂಟು ಅದನ್ನು ಹೇಳಪ್ಪ. ಮಹಾರಾಜ ಅಂದ್ರೆ ದೇವರಿಗೆ ಸಮಾನ ಅಲ್ವೇ? ರಾಜದ್ರೋಹ ಮಾಡಬಾರದು. ಯಾರೇ ಒಬ್ಬ ಪ್ರಜೆಯೂ ಕೂಡ ರಾಜದ್ರೋಹ ಮಾಡಬಾರದು. ಅಂಥದ್ರಲ್ಲಿ ಮಂತ್ರಿ ಆದವ ರಾಜದ್ರೋಹ ಮಾಡಬಹುದೇ? ಹಾಗೆ ನಿನಗೊಂದು ಸಮಾಧಾನ ಹೇಳ್ತೇನೆ. ಒಬ್ಬ ಅರಸನೆಂಬವನು ಒಂದು ಸೀಮೆಗೆ ಮಾತ್ರ ಅಧಿಕಾರಿಯಾಗಿರ್ತಾನೆ, ಅಲ್ಲಿಗೆ ಮಾತ್ರ ಅವನು ದೇವ. ನೀನು ನನ್ನಲ್ಲಿ ದೈವತ್ವವನ್ನು ಕಂಡಿದ್ದು, ದೇವರು ಅಂತ ಆಗಲೇ ಕರೆದಿದ್ದು. ದೇವರು ಸೀಮೆಗೆ ಮಾತ್ರ ಅರಸನಲ್ಲ, ಇಡೀ ಪ್ರಪಂಚಕ್ಕೆ ಅರಸ. ಆದ್ದರಿಂದ ರಾಜದ್ರೋಹವಾದರೂ ಅಡ್ಡಿ ಇಲ್ಲ, ದೈವದ್ರೋಹ ಮಾಡಬಾರದು. ನನಗೆ ನಿನ್ನ ಬಾಯಿಂದ ಅದೆಷ್ಟೇ ಬೇಕಾದ. ನಾನು ಏನನ್ನು ತಿಳಿದುಕೊಂಡಿದ್ದೇನೆ, ಎಲ್ಲಾ ದ್ರೋಹಕ್ಕಿಂತಲೂ ದೊಡ್ಡ ದ್ರೋಹ ಎಂಬುದು ದೈವದ್ರೋಹ. ದೈವದ್ರೋಹ ಮಾಡದೇ ಇದ್ದು ಆ ದೈವವನ್ನು ನಾವು ಕಡೆಗಣಿಸದೆ ಅವನು ಅದೇ ರೀತಿಯಲ್ಲಿ ನೋಡ್ತಾ ಇದ್ರೆ ಬಾಕಿ ಅದಕ್ಕೋಸ್ಕರವಾಗಿ ಬಾಕಿ ಉಳಿದ ಗೌಣವಾದಂತಹ ಎಲ್ಲಾ ದ್ರೋಹವನ್ನು ಮಾಡಬಹುದು. ದೇವರನ್ನು ಮೆಚ್ಚಿಸಲಿಕ್ಕೆ ಕಷ್ಟ ಇಲ್ಲ. ತ್ರಿಕರಣ ಶುದ್ಧಿ ಇದ್ರೆ ಆಯ್ತು. ಹೃದಯದಲ್ಲಿ ಏನುಂಟು ಅದು ಬಾಯಲ್ಲಿ ಬರಬೇಕು, ಆಚರಣೆಯಲ್ಲಿ ಇರಬೇಕು. ಏನಾಯ್ತು? ನಿಮ್ಮ ಮಾವನಂತಹ ಕಂಸ ಬಿಲ್ಲ ಹಬ್ಬ ಅಂತ ಒಂದು ಹಬ್ಬವನ್ನು ಏರ್ಪಡಿಸಿದ್ದ. ಬಿಲ್ಲ ಹಬ್ಬ? ಹೌದು. ಆ ಬಿಲ್ಲ ಹಬ್ಬಕ್ಕೆ ಅಳಿಯಂದಿರು ಬರಬೇಕು ಅಂತ ಅವನ ಅಪ್ಪಣೆ ಆಗಿದೆ. ನನ್ನಲ್ಲಿ ಹೇಳಿದ್ದು, ನನ್ನ ಅಳಿಯಂದಿರು ನನ್ನ ಲೋಕದಲ್ಲಿ ಇದ್ದಾರೆ, ಅವರನ್ನು ಕರೆದುಕೊಂಡು ಬಾ, ಬಿಲ್ಲ ಹಬ್ಬ, ಈ ಹಬ್ಬದಲ್ಲಿ ಅವರು ಪಾಲ್ಗೊಳ್ಳಬೇಕು. ನನಗೆ ಬಹಳಷ್ಟು ಸಂತೋಷ. ಹಿ 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 ಹೇಳಿದ. ನನ್ನಲ್ಲಿ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಅಂದ್ರೆ ನಮಗೂ ಸಂತೋಷ. ಹೌದು. ಅಳುವುದೇನು ಬಂತದರೆ? ಅಳ್ಲಿಕ್ಕೆ ಏನು ಇಲ್ಲ. ಹಬ್ಬಕ್ಕೆ ಕರೆಯುವುದಕ್ಕೆ ಬಂದವರು ರಾಜನ ಅಪ್ಪಣೆ ನನಗೆ. ಹೌದು, ನಿಜವಾಗಿಯೂ ನಿಜವಾದ ಹಬ್ಬ ಅಲ್ವೇ? ಹಬ್ಬ ಅಲ್ಲ. ಬಿಲ್ಲ ಹಬ್ಬದ ನೆವದಿಂದ ನಿಮ್ಮನ್ನು ಅಲ್ಲಿಗೆ ಕರೆಸಿ ನಿಮ್ಮನ್ನು ಕೊಲ್ಲುವ ಹಬ್ಬವನ್ನು ಏರ್ಪಡಿಸಿದ್ದಾನೆ. ನಾನು ಹೇಳಬೇಕು, ನಿನ್ನನ್ನು ಕರೆದುಕೊಂಡು ಹೋಗಬೇಕು, ನೀನು ಬಾರದೇ ಇದ್ರೆ ನನಗೂ ಬದುಕುವ ಕಾಲವಿಲ್ಲ, ಉಳಿದ ಯಾದವರಿಗೂ ಬದುಕುವ ಕಾಲವಿಲ್ಲ. ಈಗ ನಿನ್ನಲ್ಲಿ ಒಂದು ಪ್ರಶ್ನೆ. ಏನು? ನಿನಗೆ ಅಲ್ಲಿಯ ಎಲ್ಲ ವಿಚಾರ ಗೊತ್ತುಂಟು. ಹೌದು. ಅದು ತಿಳಿದೇ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ನೀನು ಬಂದವು. ಸರಿ, ನಾನೀಗ ಹಬ್ಬಕ್ಕೆ ಬರಬೇಕೋ ಬೇಡವೋ? ನಿನ್ನ ವೈಯಕ್ತಿಕ ಅಭಿಪ್ರಾಯ ಬೇಕು. ಬರಲೇಬೇಕು. ಯಾಕಂದ್ರೆ ಕೇವಲ ಒಬ್ಬ ಮನುಷ್ಯ ಮಾತ್ರದವನೇ ಆದ್ರೆ ಅವನು ಕೊಲ್ಲಿಕ್ಕಾಗಿಯೇ ಮಹಾರಾಜ ಅಥವಾ ಅವರಿಗೆ ದೊಡ್ಡ ಅಧಿಕಾರಿ ಕೊಲ್ಲ ನಡೆಸುತ್ತಾನೆ ಎಂದಾದ್ರೆ ನಾನು ಅವನನ್ನು ಬಾ ಎಂಬ ಹಾಗೆ ಕರೆಯುತ್ತಿದ್ದಿಲ್ಲ. ಆದ್ರೆ ನೀನು ದೇವರಾದ ಕಾರಣ ಇಲ್ಲಿಂದಲೇ ಏನೂ ಮಾಡಬಲ್ಲೆ. ಆದ್ರೆ ನನ್ನ ಮಾತು ಉಳಿಬೇಕು. ಕರೆ ತಂದಿದ್ದಾನೆ ಅಕ್ರೂರ ಎಂಬ ಹಾಗೆ ಉಳಿದ ಯಾದವರಿಗೂ ಬಂದ ವಿಮೋಚನೆ ಆಗಬೇಕು. ಅಂತೂ ಪ್ರಪಂಚ ಶಾಂತಿ ಇರಬೇಕು. ಆ
ಸ್ವಾಮಿ, ಅರ್ಥವಾಯಿತು ನಿನ್ನ ಮಾತುಗಳು. ಈ ಪ್ರಪಂಚದಲ್ಲಿ ಧರ್ಮ ಎಂಬುದೇ ಶಾಶ್ವತವಾದುದು. ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೋ ಅವನನ್ನು ಧರ್ಮವೇ ರಕ್ಷಿಸುತ್ತದೆ. ಜನಜೀವನ ಸುಗಮವಾಗಲು ಎಲ್ಲರೂ ಒಪ್ಪಿಕೊಂಡು ನಡೆಸಿಕೊಂಡು ಬರುವಂತಹ ವ್ಯವಸ್ಥೆ ತಾನೇ ಧರ್ಮ ಅಂದ್ರೆ. ಆದ್ದರಿಂದ ಅದನ್ನು ಕೆಡಿಸುವಂತಹ ಹಕ್ಕು ಅಧಿಕಾರ ಯಾವನಿಗೂ ಇಲ್ಲ. ಸಾಧ್ಯವಾದಷ್ಟು ಪಾಲಿಸಬೇಕು. ಆದರೆ ದುಷ್ಟ ಕಂಸ ತಾನೇ ಶ್ರೇಷ್ಠ ಎಂಬ ಅಹಂಕಾರದಿಂದ ತಾನು ಸಾಯಲೇಬಾರದು ಎಂಬಂತಹ ಕಾಂಕ್ಷೆಯಿಂದ ಆತ ಅನ್ಯಾಯ ಅನಾಚಾರವನ್ನು ಮಾಡುತ್ತಾ ಇದ್ದಾನೆ. ಯಾದವರನ್ನೆಲ್ಲ ಗೋಳುಗುಟ್ಟಿಸಿ ಪ್ರಪಂಚದಲ್ಲಿ ಅನ್ಯಾಯ ನಲಿಯುವಂತೆ ಮಾಡಿ ಆತ ತನ್ನ ದೌಷ್ಟ್ಯದಿಂದ ಎಲ್ಲರನ್ನೂ ಹೆದರಿಸುತ್ತಾ ಇದ್ದಾನೆ. ಅಯ್ಯ ಅಕ್ರೂರ, ಈ ಚರ್ಮ ಚಕ್ಷುಗಳಿಂದ ಎಷ್ಟನ್ನು ನೋಡುವುದಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಮನುಷ್ಯರು ನೋಡಬಲ್ಲರು. ದೇವರ ಕಣ್ಣು ಹಾಗಲ್ಲ, ಅದು ಸರ್ವತ್ರ ವ್ಯಾಪ್ತವಾಗಿರುತ್ತದೆ. ಯಾವುದು ಮನುಷ್ಯನು ನೋಡುವುದಿಲ್ಲವೋ ಅದನ್ನೆಲ್ಲ ದೇವ ನೋಡಿರ್ತಾನೆ. ಆದ್ದರಿಂದ ಆ ಶಿವ ಅಂದ್ರೆ ಈ ಪ್ರಪಂಚವನ್ನು ರಕ್ಷಿಸಬಲ್ಲಂತಹ ದೇವನೊಬ್ಬ ಆತ ಅವನನ್ನು ನೋಡಿರಲೇಬೇಕಲ್ಲ. ಪರಮ ಕರುಣಾಳುವಾದಂತಹ ಆ ಶಿವ ಪಾಪಿಯಾದಂತಹ ಕಂಸನಿಗೆ ಸರಿಯಾದ ಶಾಸ್ತಿಯನ್ನು ಮಾಡದೇ ಇರಲಾರ. ಇನ್ನು ಹೆಚ್ಚು ಕಾಲ ಇಲ್ಲ ಅಕ್ರೂರ. ಅತ್ಯಂತ ಶೀಘ್ರದಲ್ಲಿ ಅವನ ಅವಸಾನ ಆಗ್ತದೆ. ಸ್ವಾಮಿ, ನಿನ್ನ ಮಾತು ಎಲ್ಲಿಂದ ಆರಂಭಗೊಂಡು ಎಲ್ಲಿಗೆ ನಿಲ್ತದೆ ಎಂಬ ಹಾಗೆ ನಾನು ಹೀಗೆ ಇಲ್ಲಿ ಕಾದು ನಿಂತವ. ನಾನು ಹೆಚ್ಚಾದ್ದಲ್ಲ, ದಾರಿ ತಪ್ಪಿ ಹಾಗಲ್ಲ, ದಾರಿಯಲ್ಲೇ ಇದೆ. ಈಗ ಶಿವ ಕರುಣಿಸ್ತಾನೆ, ಇದು ಹೌದು, ನಾನು ಒಪ್ಪುತ್ತೇನೆ. ಈಗ ನಿನ್ನನ್ನು ಕರೆತರ್ತೇನೆ ಎಂಬ ಹಾಗೆ ಇಲ್ಲಿಗೆ ಬಂದಿದ್ದೇನೆ. ನೀನು ಬರ್ತೀಯ ಇಲ್ವಾ ಆ ಬಗ್ಗೆ ನನ್ನಲ್ಲಿ ಏನಾದ್ರೂ ಹೇಳಿಲ್ಲ ನೀನು. ಬರ್ತೇನೆ, ಖಂಡಿತ ಬರ್ತೇನೆ. ಅದೇ ಮನುಷ್ಯ ಪ್ರಯತ್ನ. ನೀನು ಮನುಷ್ಯ ಅಂತ ಒಪ್ಪಿಕೊಳ್ಳುದಿದ್ರೆ ಮನುಷ್ಯ ಪ್ರಯತ್ನ ದೈವ ಸಹಾಯ. ಮನುಷ್ಯ ಪ್ರಯತ್ನ ಮಾಡದೆ ಎಲ್ಲಿಯಾದ್ರೂ ಗುಡ್ಡದ ಮೇಲೆ ಹೋಗಿ ಅಂಗಾತ ಬೆಟ್ಟುಕೊಂಡ್ರೆ ದೇವರು ಬಂದು ಆಹಾರವನ್ನು ಬಾಯಿ ಕೊಡ್ತಾರ. ಹಾಗಾದ್ರೆ ನಾವು ಪ್ರಯತ್ನ ಮಾಡಬೇಕಲ್ಲ, ಕರ್ಕೊಂಡು ಹೋಗ್ಬೇಕು, ನಿನ್ನಲ್ಲಿಗೆ ಬರಬೇಕು, ನಿನ್ನ ಪ್ರಯತ್ನ ಮಾಡಬೇಕು, ದೈವರ ಸಹಾಯ ಆದ್ರೆ ಮೇಲೆ ಬೇಕು. ಜೊತೆಗೆ ಕೃಷ್ಣನನ್ನು ಕರೆದುಕೊಂಡು ಹೋಗುವಂತಹ ದೊಡ್ಡ ಹೊಣೆಯನ್ನು ವಹಿಸಿಕೊಂಡು ನೀನು ಬಂದಿದ್ದಿ. ಆದಿತ್ಯ, ನೀನೇ ಕರೆದುಕೊಂಡು ಹೋಗಬೇಕು. ಯಾಕೆ? ನೀನು ಲೋಕಕ್ಕೆ ಒಳ್ಳೆಯದನ್ನು ಬಯಸುವನು. ಆದರೆ ಈಗ ಹೊತ್ತು ನೋಡು, ಕತ್ತಲೆಯಾಯಿತು. ಒಳಗೆ ಗೊತ್ತಾಗಲಿಲ್ಲ. ನನ್ನ ಅಪ್ಪ ಅಮ್ಮ ಎಲ್ಲ ನಿನ್ನಲ್ಲಿ ಮಾತಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಸಮಾನ ಮನಸ್ಕರು ಹಾಗೆ ಸಮಾನ ವಯಸ್ಕರು ಸೇರಿದ್ರೆ ಆಗ ಆ ಸಂಭಾಷಣೆಯಲ್ಲಿ ಉಂಟಾಗುವಂತಹ ಸ್ವಾರಸ್ಯವಿದೆ. ಅಲ್ಲಡಿ, ಕಾಯ್ತಾ ಇದ್ದಾರೆ ನಿಮ್ಮ ಅಪ್ಪ. ಅಲ್ವೇ? ಓ ಅಣ್ಣಯ್ಯ, ಅಕ್ರೂರ ಬಂದದ್ದನ್ನು ನೀನು ನೋಡಿದ್ದಿ. ಹೌದು, ನಮ್ಮ ಸಂಭಾಷಣೆಯನ್ನು ಕೇಳಿದ್ದೀಯೇನೋ? ಕೇಳಲಿಲ್ಲ. ದೂರದಲ್ಲಿ ನಿಮ್ಮ ಸಂಭಾಷಣೆಗೆ ನಾವ್ಯಾಕೆ ಕಿವಿಗೊಡುವುದು ಎನ್ನುವ ಹಾಗೆ ಸುಮ್ಮನೆ ಇದ್ದೆ. ಆದರೆ ನಾನದನ್ನು ನಿನ್ನಲ್ಲಿ ತಿಳಿಸಲೇಬೇಕಾಗಿದೆ. ಏನು? ಅವನು ಬಂದದ್ದು ಮಧುರೆಯಿಂದ. ಮಧುರೆಯಿಂದ? ಅಲ್ಲಿಯ ಮಂತ್ರಿ ಎಂದು ನಿನಗೆ ಗೊತ್ತಲ್ಲ? ಸತ್ಯ. ಆತ ಬಲು ದೊಡ್ಡ ರಾಜಕಾರಣದ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾನೆ. ಹೌದೇ? ನಮ್ಮ ಮಾವ ಇದ್ದಾನಲ್ಲ, ಕಂಸ ಮಹಾಪ್ರಭು, ಅವರೊಂದು ಬಿಲ್ಲ ಹಬ್ಬವನ್ನು ಮಾಡುತ್ತಾ ಇದ್ದಾನಂತೆ. ಆತ ಆಚರಿಸುವಂತಹ ಆ ಹಬ್ಬಕ್ಕೆ ಅಳಿಯಂದಿರಾದ ನಾವು ಪಾಲ್ಗೊಳ್ಳಬೇಕು
ಬಲರಾಮಕೃಷ್ಣರು ಬರಬೇಕು ಎಂಬುದವನ ಅಪೇಕ್ಷೆಯಂತೆ ಬಿಲ್ಲು ಹಬ್ಬದಲ್ಲಿ ನಮಗೆ ಭಾಗವಹಿಸುವಂತಹ ಅವಕಾಶ ಉಂಟು. ಇದ್ದುದರಿಂದಲೇ ಹಾ. ನಮ್ಮಿಬ್ಬರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಅಕ್ರೂರನನ್ನು ಕಳುಹಿದ್ದಾನೆ. ಹಾ ಹಾ. ನನಗೆ ಸಂದೇಹ ಏನು ಗೊತ್ತು ಅಣ್ಣ, ಏನು? ಅದಕ್ಕಾಗಿ ಇಷ್ಟು ಗಾಢವಾಗಿ ಏಕಾಂತದಲ್ಲಿ ನಿನ್ನಲ್ಲಿ ಸಮಾಲೋಚನೆಯನ್ನು ಮಾಡುತ್ತಾ ಇದ್ದೇನೆ. ಏನು? ನಮ್ಮನ್ನು ಕಂಡ್ರೆ ನಮ್ಮ ಮಾವನಿಗೆ ಆಗುವುದಿಲ್ಲ. ನಮ್ಮನ್ನು ಕೊಲ್ಲುವುದಕ್ಕೆ ಆತ ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಸತ್ಯ. ಶಕಟ, ಧೇನುಕ, ರಾಕ್ಷಸರದ್ದು ಹೆಸರು ಇಷ್ಟು ಉದ್ದ ಉಂಟು. ಹೌದು. ಇಷ್ಟೆಲ್ಲ ಮಂದಿಗಳನ್ನು ಕಳುಹಿಸಿದಂತಹ ಆ ಕಂಸ ನಮ್ಮಲ್ಲಿ ಪ್ರೀತಿ ಉಳ್ಳವನಾದ್ದು ಯಾವಾಗ? ಯೋಚಿಸಬೇಕಾದ ಪ್ರಶ್ನೆ. ನಿಜ. ಆದ್ದರಿಂದ ಇವನ ಈ ಕರೆಯನ್ನು ನಾವು ಮನ್ನಿಸಬೇಕೋ ಬೇಡವೋ, ಒಂದು ವೇಳೆ ಹೋಗುವುದಿದ್ರೆ ಯಾವ ರೀತಿಯಿಂದ ಹೋಗೋಣ ಇತ್ಯಾದಿ ಇತ್ಯಾದಿ ನಿನ್ನಲ್ಲಿ ಪ್ರಶ್ನಿಸುತ್ತಾ ಇದ್ದೇನೆ. ನಿನ್ನ ಅಭಿಪ್ರಾಯವೇನಣ್ಣ? ಅಕ್ರೂರನನ್ನು ಕಳುಹಿಸಿಕೊಟ್ಟಿದ್ದಾರೆ ನಮ್ಮನ್ನು ಕರಕೊಂಡು ಹೋಗುವುದಕ್ಕೆ. ಸಾಮಾನ್ಯ ಒಬ್ಬ ಚಾರಕನನ್ನು ಅಷ್ಟು ಪ್ರೀತಿ ಉಂಟು ಅಂತಾದ್ರೆ ಕಳುಹಿಸಿ ಕೊಡಬಹುದಿತ್ತು ನಮ್ಮಲ್ಲಿಗೆ. ನಾವು ಹೋಗುವಂತಹ ಮನೋಭಾವನೆ ಉಳ್ಳವರೇ ಅಲ್ವೇ? ಪಾತ್ರಿ ಹೀಗೆ ಯಾಕೆ ಮಾಡಿದ್ದಾನೆ? ಮಂತ್ರಿಯನ್ನು ಕಳುಹಿಸಿಕೊಟ್ಟ. ಮಂತ್ರಿಗಳನ್ನು ಕಳುಹಿಸುವುದೇ ಏನಾದರೂ ಕುತಂತ್ರ ಇರುವುದರಿಂದಲೇ. ಇಲ್ಲದೇ ಇದ್ರೆ ಮಂತ್ರಿಗಳು ಬರ್ತಾರಲ್ಲ, ಅಂತಹ ಅಭಿಮಾನ ನಮ್ಮ ಮಾವನಿಗೆ ಉಂಟು ಅಂತಾದ್ರೆ ಮಂತ್ರಿಗಳ ಜೊತೆಯಲ್ಲಿ ಅಂದನವನ್ನು ಚಂದನವನ್ನು ಕಳುಹಿಸಿಕೊಡ್ತಾ ಇದ್ರು. ಈ ಸಲ ಎರಡೂ ಇಲ್ಲ ನಮಗೆ, ನಮ್ಮದ್ದರಲ್ಲೇ ಹೋಗಬೇಕು. ಎಂತಹ ಭಾವನೆ ನಮ್ಮ ಮಾವನದ್ದು. ನಮ್ಮದ್ದರಲ್ಲಿ ಹೋದೆವು ಅಂತಾದ್ರೆ ನಾವು ಅಂತೂ ಇಲ್ಲ, ನಮ್ಮದ್ದು ಹೋದದ್ದು ಸಿಗುತ್ತದಲ್ಲ. ಇಂತಹ ಭಾವನೆಯಿಂದಲೇ ನಮ್ಮಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಈಗ ಬಂದ ಜನ ಸ್ವಲ್ಪ ಒಳ್ಳೆಯವ, ಅದು ಗೊತ್ತುಂಟು. ಆದ್ದರಿಂದ ನಾವು ಯೋಚಿಸಬೇಕಾಗಿ ಬಂತು. ಬಂದಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿತುಕೊಂಡು ಕ್ರೂರ ಅಲ್ವೇ, ಅವನಲ್ಲಿ ಕ್ರೂರತೆ ಇಲ್ಲ ಎನ್ನುವುದೇ ತಾತ್ಪರ್ಯ. ಅಂತಹ ಮಹಾನುಭಾವನ ಜೊತೆಯಲ್ಲಿ ನಾವು ಹೋಗುವುದಕ್ಕೆ ಸಿದ್ಧರಿದ್ದೇವೆ. ಹೋಗುವುದೇನು ದೊಡ್ಡದಲ್ಲ, ಎಂತೆಂತಹ ಆ ಮೃತ್ಯು ದೇವತೆಯ ದಾಡೆಯಲ್ಲಿ ತಾಂಡವ ನೃತ್ಯವನ್ನಾಡಿದವರು ನಾವು. ಮತ್ತೆ ಈ ಕಂಸನೇನು ಮಹಾ ಅಂತ ಭಾವಿಸಿದ್ರೆ ಅತಿಶಯೋಕ್ತಿ ಅಲ್ಲ. ಅದರ ನೀರಿನಲ್ಲಿ ಮೊಸಳೆ ಬಲ ಇರ್ತದೆ ಅಣ್ಣ. ಹೌದು, ಹಾಗೆಂದು ನೀರಿಗೆಳೆಯುವ ನಾವು ಆಲೋಚನೆ ಮಾಡಬೇಕು, ಹೇಗೆ ಎಳಿದರೆ ಆದೀತು ಎಂಬ ಹಾಗೆ. ನಿನ್ನ ಆಲೋಚನಾ ಶಕ್ತಿ ದೊಡ್ಡದು ಅಂತ ನಿನ್ನಲ್ಲಿ ಕೇಳ್ತಾ ಇರುವುದು ನಾನು. ಇದಕ್ಕೆ ಕಾರಣ ಮುಂದೆ ನಾವೀಗ ವೈರಿಯ ಸಾಮ್ರಾಜ್ಯವನ್ನು ಸೇರುತ್ತಾ ಇದ್ದೇವೆ. ಹೋಗುವಾಗಲೇ ನಮ್ಮದಾದಂತಹ ಭದ್ರತೆಯನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಾಜ್ಞರು ಒಂದು ಮಾತು ಹೇಳಿದ್ದಾರೆ, ಗುರುವಿನ ಬಳಿಗೆ ಹೋಗುವಾಗ, ಹಿರಿಯರ ಮನೆಗೆ ಹೋಗುವಾಗ, ಹಾಗೆಯೇ ರೋಗಿಷ್ಠರ ಬಳಿಗೆ ಹೋಗುವಾಗ
ಗರ್ಭಿಣಿ ಸ್ತ್ರೀಯರ ಬಳಿಗೆ ಹೋಗುವಾಗ ಅಗ್ನಿಹೋತ್ರ ಗೃಹಂ ಅಲ್ವೇ ಕ್ಷೇತ್ರಂ ಹಾ, ಗರ್ಭಿಣಿ ಹಾ, ವೃದ್ಧ ಹಾ, ಬಾಲಕ ಹಾ, ರಿಕ್ತ ಹಸ್ತೆ ನನೋತ್ರಾಜಾನಾಂ ದೈವತಂ ಗುರು. ನಿಜ. ಇಷ್ಟು ಮಂದಿಗಳ ಬಳಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗುವ ಹೋಗಬಾರದು. ಹಾಗೆಂದು ನಾವು ಬರಿಗೈಯಲ್ಲಿ ಹೋದೆವು ಅಂತಾದ್ರೆ ನೋಡುವವರು ಏನು ಭಾವಿಸುತ್ತಾರೆ? ನಾವೇನು ಕೊಂಡೋಗೋದು ಗೋಮೂತ್ರವೇ ಕೊಂಡು ಹೋಗ್ಬೇಕು. ಅದರ ಅದು ಒಳ್ಳೆಯದು. ಅದು ಅಲ್ಲಿ ಯಾವ ಒಳ್ಳೆಯದು. ರೋಗ ಇದ್ರೂ ಗುಣ ಆಗ್ತದೆ. ಆದರೂ ಅದನ್ನು ನಮ್ಮ ಮಾವನಿಗೆ ಕೊಡಬಾರದು. ಅವ ಗೋಮೂತ್ರ ಕುಡಿದು ಹೆಚ್ಚು ಆಯುಷ್ಯ ಪಡೆದು ಏನೇನೋ ಮಾಡುವುದು ಅನ್ಯಾಯವೇ ಅಲ್ವೇ? ಹಾಗಾಗಿ ಗೋಮೂತ್ರ ಕೊಂಡು ಹೋದರೂ ಚಿಂತಿಲ್ಲ. ಅವನಂತಹವನಿಗೆ ಕೊಡುವುದು ಬೇಡ. ಬೇಕಿದ್ರೆ ಅಕ್ರೂರನಂತಹವರಿಗೆ ಕೊಡುವ, ಇನ್ನೂ ಸ್ವಲ್ಪ ಬದುಕಲಿ. ಮತ್ತೆ ಹಾಗೆಂದು ಗೋಮೂತ್ರದ ಅರ್ಕ ಅವ ಕುಡಿಲಿಕ್ಕಿಲ್ಲ. ಇಲ್ಲ, ಅವನಿಗೆ ಬೇರೆ ಹಣ್ಣಿನ ಅರ್ಕವೇ ಆಗಬೇಕು ಅಲ್ವೇ? ಹಾಗಾಗಿ ಗೋಮೂತ್ರ ಬೇಡ. ನಮ್ಮಲ್ಲಿ ಉಂಟು ಬೆಣ್ಣೆ, ಮೊಸರು, ಹಾಗೆ ಅದರಿಂದ ಸಂಪಾದಿಸಿದಂತಹ ಇತರೆ ವಸ್ತುಗಳೆಲ್ಲವೂ ನಮ್ಮಲ್ಲಿವೆ. ಇವುಗಳನ್ನೆಲ್ಲ ನಾವು ಸೇರಿಸಿಕೊಳ್ಳಬೇಕು. ಹಾಗೆಂದು ಹಾಳಾಗದ ಉಪಾಧಿಯಲ್ಲಿ ಹಾಲಿನ ವಸ್ತುಗಳನ್ನು ನಾವು ಕೊಂಡು ಹೋಗುತ್ತಾ ಇದ್ದೇವೆ. ಹಾಗೆಂದು ಹಾಳಾಗದ ಹಾಗೆ ಮಾಡಬೇಕು ಅಂತಿದ್ರೆ ಏನು? ಮಣ್ಣಿನ ಪಾತ್ರೆಯೇ ಆಗಬೇಕು. ಅದಕ್ಕಾಗಿ ಮಣ್ಣಿನ ಭಾಂಡಗಳಲ್ಲಿ ಅದನ್ನೆಲ್ಲ ತುಂಬಿಸಿಕೊಳ್ಳೋಣ. ಹಾಗೆಯೇ ಬಂಡಿಯ ಮೇಲೆ ಅದನ್ನು ಇಟ್ಟು ಗೆಳೆಯರ ಜೊತೆಯಲ್ಲಿ ನಾವು ಸೇರಿಕೊಂಡು ಹೋಗಬೇಕು. ಹಾಗೆಂದು ಇಷ್ಟನ್ನೆಲ್ಲ ಮಾವನಿಗೆ ನಾವು ಅರ್ಪಿಸುವುದಕ್ಕೆ ಕೊಂಡು ಹೋಗುವುದೇ? ಖಂಡಿತ ಅಲ್ಲ. ಮತ್ತೆ ನೋಡುವವರ ಕಣ್ಣಿಗೆ ಇದು ಮಾವನಿಗೆ ಇವರು ಕೊಡುವ ಉಡುಗೊರೆ ಅಂತ ಭಾವಿಸಿದ್ರು ನಾವು ಕೊಂಡು ಹೋಗುವುದು ನಮಗಾಗಿ. ವೈರಿಯ ಸಾಮ್ರಾಜ್ಯದಲ್ಲಿ ಅನ್ನ ಪಾನಾದಿಗಳು ನಿಷಿದ್ಧ ಅಂತ ಶಾಸ್ತ್ರ ಉಂಟು. ವಿಷದನ್ನಂ ನಾ ಭೋಕ್ತವ್ಯಂ ವಿಷಂತಂ ನೈವ ಭೋಜ್ಯಯೇತ್ ಅಲ್ವೇ? ವೈರಿಯ ಮನೆಯಲ್ಲಿ ನಮ್ಮ ರಕ್ಷಣೆಗೆ ಬೇಕಾಗಿ ನಾವು ಬೇಕಾದ್ದನ್ನು ಕೊಂಡು ಹೋಗಬೇಕು. ನಾವು ಹೋಗಿ ಅಲ್ಲಿ ನಮ್ಮದನ್ನು ನಾವೇ ತಿನ್ನುವುದು ಮಾತ್ರವಲ್ಲ, ಅವನಲ್ಲಿಗೆ ಹೋಗಿ ಮತ್ತೆ ಅವನಿಗೆ ಏನು ಪಾಠ ಕಲಿಸಬೇಕೋ ಅಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ. ಇದಕ್ಕೆ ಏನು ನಿನ್ನ ಅಭಿಪ್ರಾಯ? ಅವ ಮಾವನಾಗಿ ನಮ್ಮನ್ನು ಅಕ್ಕರೆಯಿಂದ ಕಂಡರೆ ನಾವು ಕೂಡ ಮಾವನೆಂಬ ಗೌರವದಿಂದ ಆ ಉಳಿದದ್ದನ್ನು ಅರ್ಪಿಸೋಣ. ಆ ಭಾವವನ್ನು ತೋರಿಸೋಣ. ಅಲ್ಲಿಗೆ ಮುಟ್ಟುವಾಗ ಉಳಿಯುವುದು ಬೆಣ್ಣೆ ಮಾತ್ರ ಇರಬೇಕು. ಹೌದು, ಇರ್ಲಿ. ಹಾ. ಅದಲ್ಲ, ಅವನಿಗೆ ನಮ್ಮ ಮೇಲೆ ಅಕ್ಕರೆ ಇಲ್ಲ ಅಂತ ಇಟ್ಟುಕೊಳ್ಳೋಣ. ಬೇರೆ ಯಾವುದಾದ್ರೂ ಕುತಂತ್ರ ತೋರುದಿದ್ರೆ ಇದನ್ನೆಲ್ಲ ನಾವೇ ತಿನ್ನೋಣ, ಅವನಿಗೆ ಗುದ್ದು ಕೊಡೋಣ. ಆದೀತಲ್ಲ, ಅದು ಇದು ಅಂತ ಮಾತಾಡುವಾಗ ಬೆಳಗಾಯಿತು ನೋಡು. ಅವ ಆಗಲೇ ಎಚ್ಚರಾಗಿದೆ. ಆಗಲೇ ಎಚ್ಚರಾಗಿದೆ. ನನಗೆ ನಿದ್ರೆ ಬಂದ್ರಲ್ಲ ಎಚ್ಚರ ಆಗುದು. ಅದೇ ನಿದ್ರೆ ಬರಲಿಲ್ಲ ನನಗೆ. ಹಂಸತೂಲಿಕಾ ಕಲ್ಪಯಿತು ಮಹಾರಾಯ. ಹಾಸಿಗೆ ತಲೆಯಲ್ಲಿ ಬೇರೆಯೇ ಆಲೋಚನೆ. ಯಾವಾಗ ಬೆಳಗಾಗ್ತದೆ, ಯಾವಾಗ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ಯಾವಾಗ ಒಂದು ವ್ಯವಸ್ಥೆಗೆ ಬರ್ತದೆ ಎಂಬ ಊರು, ಇದೇ ಆಲೋಚನೆ ಇದ್ದವರಿಗೆ ನಿದ್ರೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಸಂತೋಷ ಹೆಚ್ಚಾದರೂ ನಿದ್ರೆ ಬರುವುದಿಲ್ಲ, ದುಃಖ ಹೆಚ್ಚಾದರೂ ಬರುವುದಿಲ್ಲ. ಅದೇ ಅಲ್ಲಿರುವಾಗಲೂ ನಿದ್ರೆ ಇಲ್ಲ ನನಗೆ. ದುಃಖ, ಇಲ್ಲಿ ಸಂತೋಷ. ಊಟ ಮಾಡಿದ್ಯಾ? ಅದೆಲ್ಲ ರುಚಿ ಇತ್ತ? ಏನಿದ್ರು ಅದೊಂದು ಬಿಡುವಿಲ್ಲ. ಅದು ಕೂಡ ಕೃಷ್ಣ ಭವನದ ಊಟ, ಲೋಕವಿಖ್ಯಾತ ಕೃಷ್ಣ ಭವನದ ಊಟ ಅಂತ ಹೇಳಿದ್ರೆ ಬೇಗ ರುಚಿ ಇತ್ತ ಅಲ್ವಾ? ನಾನು ನಿನ್ನ ಅಪ್ಪನ ಒಟ್ಟಿಗೆ ಊಟ ಮಾಡಿದ್ದು. ಮತ್ತೊಂದು, ನಿನಗೆ ಇವತ್ತು ಗಂಜಿ ಕೊಟ್ಟರು ಅದು ರುಚಿಯಾಗಿಯೇ ಕಾಣ್ತದೆ. ಯಾಕಂದ್ರೆ ಅಲ್ಲಿ ನಿನಗೆ ಹೆದರಿಕೆ ಇತ್ತು, ಯಾವಾಗ ಅನ್ನಕ್ಕೆ ವಿಷ ಬೀಳ್ತದೆ. ಇಲ್ಲಿ ಆ ಸಮಸ್ಯೆ ಇಲ್ಲ. ಅಂದ್ರೆ ನಾನು ಸಾಯ್ಲಿಕ್ಕಿಲ್ಲ. ಹೌದಪ್ಪ. ಯಾಕಂದ್ರೆ ನಿನ್ನನ್ನು ಕಾಣುವ ಸುಯೋಗ ನನ್ನ ತಲೆಯಲ್ಲಿ ಉಂಟು ಅಂತಾದ್ರೆ ಖಂಡಿತ ನಾನು ಸಾಯ್ಲಿಕ್ಕೆ ಉಂಟ. ಅಪಘಾತದ ಮಧ್ಯೆಯೇ ಒಬ್ಬ ಬದುಕಿ ಬರ್ತಾನೆ, ಏನೂ ತೊಂದರೆ ಆಗೋದು ಗೊತ್ತುಂಟ. ಅದು ನೀನೇ ಅದಕ್ಕೆ ದೃಷ್ಟಾಂತ. ದೇವರ ದಯೆ ಇದ್ರೆ ಏನಾಗುವುದಿಲ್ಲ. ಹೌದು. ಈಗ ಬೆಳಕಿನ ಹೊತ್ತು ಇದು ಪ್ರಸನ್ನ ಪ್ರಭಾತ, ಪ್ರಯಾಣಕ್ಕೆ ಪ್ರಶಸ್ತವಾದ ಹೊತ್ತು ಅಂತ ಶಾಸ್ತ್ರಕಾರರ ಅಭಿಮತ. ಗಾರ್ಗ್ಯಾಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ತಡ ಮಾಡುವುದು ಯಾಕೆ? ಏನ್ ಮಾಡ್ಬೇಕು? ಹೇಳಿಕೋರು. ಸರಿ ಸರಿ ಸರಿ. ಮಧುರಾಪುರಕ್ಕೆ ಪಯಣವಾಗಿ ಮಾರ್ಗದಿ ಬರಲು ಗೋಪಿಯರರಿದು ಬಂದಡ್ಡಿಸಿದರು ಬಿಡದೆ ಹೊಸ ಸುದ್ದಿ ನೋಡಲೇಬೇಕಾದದ್ದು. ನಿಮಗೆ ಇನ್ನೂ ಗೊತ್ತಾಗ್ಲಿಲ್ಲ? ಹಾಲು ಮೊಸರು ಮಾರಾಟ ಮಾಡ್ತಾ ಇದ್ದ ಹಾಗೆ ನಮ್ಮ ಕಿವಿಗೆ ಬಿದ್ದ
ಕರ್ಣಾಘಾತ ಬುದ್ಧಿ ಇದು. ಅದನ್ನು ನಾವು ವಿರೋಧಿಸಲೇಬೇಕು. ಓಡೋಡಿ ಬಂದಿದ್ದೀಯಾ? ಹೌದು ಹೌದು. ನಮ್ಮ ಕೃಷ್ಣ ಇಲ್ವೋ, ಅವನು ನಮ್ಮ ಊರನ್ನು ಬಿಟ್ಟು ಹೋಗ್ತಾನಂತೆ. ನಮ್ಮ ಊರನ್ನು ಕೃಷ್ಣ ಬಿಟ್ಟು ಹೋಗ್ತಾನ? ಹೌದು ಹೌದು. ಈಗ ಹೋದ್ರೆ ಇನ್ನು ಮುಂದೆ ಬರೋದೇ ಇಲ್ವಂತೆ. ನಮ್ಮ ಕೃಷ್ಣ ಇನ್ನು ಮುಂದೆ ಬರೋದಿಲ್ಲ. ಹಾಗಿದ್ರೆ ನಾವು ಬದುಕುವುದಾದ್ರೂ ಹೇಗೆ? ಹಾಗಾಗಿ ಅವನಿಗೆ ರಥೋತ್ಸವ ಪ್ರಾರಂಭ ಆಗಿದಂತೆ ಬೀದಿ ಬೀದಿಗಳಲ್ಲಿ. ನಾವು ವೇಗವಾಗಿ ಸಾಗಿ ಅವನನ್ನು ತಡೆದು ನಿಲ್ಲಿಸಿ ಅವನನ್ನು ಮಾತಾಡಿಸಬೇಕಲ್ಲ, ಅವನನ್ನು ಉಳಿಸಬೇಕಲ್ಲ. ಭಾಗ್ಯ ಸಂಪನ್ನನೆ ಎಮ್ಮದ ಕೃಷ್ಣ ಎಲ್ಲಿಗೆ ಹೋಗುವೆ ಭಾಗ್ಯದ ಪಲ್ಲನಿಗೆ ಮನಗಳು ತರವಲ್ಲವು ನಿಲ್ಲಲು ಲಕ್ಷ್ಮೀ ವಲ್ಲಭ ನುಡಿದಯದಿ ತರವಲ್ಲವು ನಿಲ್ಲಲು ಲಕ್ಷ್ಮೀ ವಲ್ಲಭ ನುಡಿದಯದಿ ಎಲ್ಲಿಗೆ ಹೋಗುವ ಭಾಗ್ಯದ ಪಲ್ಲವಿ ಎಮ್ಮ ನಗದು ಮೇಯಿತರ ಬಲ್ಲವ ನಿಲ್ಲಲು ಲಕ್ಕಿ ಒಳ್ಳ ಮರುಳಿದಯದಿ ಪತಿಯರ ತೊರೆದ ಕಲುತ ಮೊರ ಮದನನೇ ಪತಿಯರ ತೊರೆದ ಕಲುತ ಮೊರ ಮದನನೇ ನಿನ್ನೋರು ಮಾನವರ ಬಿಡುವುದು ಬಿಡಲಾರದೆ ಎದೆಗೂಡುವುದರಿಗೆ ಗತಿನಿ ನಲ್ಲದೆ ಬೇರಿತರ ಗತಿ ನೀನಲ್ಲದೆ ಬೇರಿತರ ಯಮಗೆ ಗದಿಯನ್ನು ತೋರಿಸಿ ಮುಂದ ಗಜತನದಿ ನಡೆ ನೀವು ಗದಿಯನ್ನು ತೋರಿಸಿ ಮುಂದ ಗಜತನದಿ ನಡೆ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ಎಮ್ಮಗಲುವೆ ತರವಲ್ಲವು ನಿಲ್ಲೆನೋ ಲಕ್ಷ್ಮೀ ವಲ್ಲಭ ನುಡಿದಯದಿ ಕೃಷ್ಣ ಹರಿ ಮುಕುಂದ ಲಕ್ಷ್ಮೀ ಲೋಲ. ಏನು ನಿಮಗೆಲ್ಲ ಜೀವ ಭಾರ ಆಗಿದೆ? ಯಾಕೆ ಏನಾಯ್ತು? ಈ ರಥದ ಅಡಿಗೆ ಬಿಡುವುದಕ್ಕೆ ನೀವೆಲ್ಲ ಓಡಿಕೊಂಡು ಬರ್ತಾ ಇದ್ದೀರಲ್ಲ, ಏನು ಸಾಯ್ತೀರಾ ನೀವು? ಹಾಗಲ್ಲ, ಸಾಯುವುದಿದ್ರು ಕೂಡ ಈಗ ಮೊದಲು ಸಾಯುವಾಗ ನಿನ್ನ ರಥಗಳಲ್ಲಿ ಇದೇ ಸಾಯೋಣ ಅಂತ ಅಲ್ಲಕ್ಕನೆ. ಹೌದು, ಕೊಂದವ ನಾನು ಆಗ್ಬೇಕು. ಕೊಂದವನ್ನೇನು ಅಂತಲ್ಲ, ಮತ್ತೆಂತ? ನೀನು ನಮ್ಮನ್ನು ಬಿಟ್ಟು ಹೋಗುತ್ತಿಂತಂದ್ರೆ ಕೊಲ್ಲುವುದಕ್ಕೆ ಮತ್ತೆ ಬೇರೆ. ಈಗೆಲ್ಲ ಮಾರ್ಗದ ಹಟ್ಟುವಾಗ ಹೋಗುವಾಗ ಎಷ್ಟು ಜಾಗ್ರತೆ ಮಾಡಬೇಕು. ನನಗೆ ಆ ಜಾಗ್ರತೆ ಬೇಡವೇ ಬೇಡ, ಯಾಕಂದ್ರೆ ನೀನಿದ್ಯಲ್ಲ ನಮಗೆ. ನಾನು ಇದ್ದೇನೆ, ಅವ ಅಷ್ಟು ವೇಗವಾಗಿ ರಥವನ್ನು ನಡೆಸುವಾಗ ಪಕ್ಕ ನಿಲ್ಲಿಸುವುದಾದರೂ ಆದ್ರೆ ಒಂದು ಚಾಲಕ ಎಷ್ಟೇ ವೇಗವಾಗಿ ರಥವನ್ನು ಓಡಿಸಲಿ, ಸೆರಗು ಖಂಡಿತ ಅದರ ಒಂದು ನಿಯಂತ್ರಣಕ್ಕೆ ಬಂದೇ ಬರ್ತದೆ ಆ ಬಂಡಿ. ಅವ ನಿಲ್ಲಿಸುವುದಿಲ್ಲ. ಈಗ ನಿಲ್ಲಿಸಿದ್ನಲ್ಲ ಏನಲ್ಲ, ನಾವೆಲ್ಲ ಎಲ್ಲೋ ಇದ್ದೆವು, ನಿನ್ನ ಬಗ್ಗಾಗಿನ ಸುದ್ದಿಯನ್ನು ಕೇಳಿಕೊಂಡು ಓಡೋಡಿ ಬಂದೆವು. ನೀನು ಆಚೆ ಮನೆ, ಹೌದು, ನೀನು ಈಚೆ ಮನೆ, ಹೌದು, ಅವಳು ಆ ಮನೆ, ಅಥವಾ ಮಧ್ಯದ ಮನೆಯವಳು. ಹೌದು ಹೌದು, ಈ ಎಲ್ಲ ಮನೆಯ ಹುಡುಗಿಯರು ನೀವು ನಾವೆಲ್ಲ ಒಟ್ಟಾಗಿ ನಿನ್ನನ್ನೇ ಕಾಣಬೇಕೆನ್ನುವಂತ ಏಕ ನೀತಿ ನಮ್ಮದೊಂದೇ, ಬೇರಿಲ್ಲ. ಏನು ಹೊಸತು ನೋಡುದ? ಹೊಸತು ನೋಡುದು ಅಂತಲ್ಲ, ಮತ್ತೆ ಇವತ್ತು ನೋಡ್ಲಿಕ್ಕೆ ಏನು ವಿಶೇಷ? ಆದ್ರೆ ಒಂದು, ಇಷ್ಟರವರೆಗೆ ನಮ್ಮೊಂದಿಗೆ ದಯಾರ್ಥ ಹೃದಯನಾಗಿದ್ದ ನೀನು ಇವತ್ತು ನಿಷ್ಕರುಣಿಯಾಗಿ ವ್ಯವಹಾರವನ್ನು ಮಾಡಿದೆಯಲ್ಲ, ಕೇಳುವುದಕ್ಕಾಗಿ ಬಂದಿದ್ದೇವೆ. ಹಾಗೆ ಅಂದ್ರೆ ಎಂತ ಪಾಷಾಣ ಹೃದಯ ನಿನ್ನದು? ಅಂದ್ರೆ ನಮ್ಮೆಲ್ಲರನ್ನು ಬಿಟ್ಟು ಯಾವುದೋ ಊರಿಗೆ ಹೋಗ್ತಾ ಇದೀಯ ಅಂತ. ಎಲ್ಲಿಗೆ ಕೃಷ್ಣ ಹೋಗುದು ನೀನು? ಕೃಷ್ಣ ಆಯ್ತಲ್ಲ, ಎಲ್ಲಿಗೆ ಹೋಗುದು ನೀನು? ನಿಲ್ಲಿಸಿ ನೀನು ಹೋಗುದಾದ್ರೆ ಎಲ್ಲಿಗೆ ಕೃಷ್ಣ?
ಎಲ್ಲ ಗೊತ್ತುಂಟು ನಿನಗೆ, ಅದೊಂದು ಗೊತ್ತಿಲ್ಲ. ಯಾವ್ದು ಗೊತ್ತಿಲ್ಲ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಿದ್ರೆ ಮತ್ತೆ ಮುಗಿದೋಯ್ತು, ಗೊತ್ತುಂಟ. ಹಾಗಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದ? ಹೇಗೆ ಕೇಳಬೇಕು? ದೂರ ಹಾಗೆ ಕೇಳಬೇಕಾ? ಕೃಷ್ಣಯ್ಯ, ನೀನು ಹೋಗುವುದಾದ್ರೂ ದೂರ ಎಲ್ಲಿಗೆ ಕೃಷ್ಣ? ಅದು ಮತ್ತೆ ಬರ್ತದೆ. ಎಲ್ಲಿಗೆ ಅಂತ ಕೇಳುವುದು ಒಂದೇ, ಮನೆ ಹೊರಗೆ ಬರುವಾಗ ಬೆಕ್ಕು ಅಥವಾ ಅವನ ಹೆಸರಂತ ಕೃಷ್ಣ ಅಕ್ರೂರ ಅದರ ಆಟೆಗೆ ಅಲ್ಲ, ಮನೆ ಬೇಕು ಅಡ್ಡ ಬಂದ. ಅದಕ್ಕೆ ಶಕುನ ಇಲ್ಲ. ಒಂದು ಮಾತು, ಒಂದು ಮಾತು. ಮನೆ ಬೆಕ್ಕು ಅಡ್ಡ ಬಂದ್ರೆ ಏನು ಶಕುನ ಇಲ್ಲ. ಒಂದು ಮನೆಗೆ ಎಷ್ಟು ಬೆಕ್ಕುಗಳು? ಎಷ್ಟು ಇರ್ತದೆ? ಸಾಕುವವರ ಮೇಲೆ ಏನು ನಿನಗೆ ಅದಕ್ಕೆ ಪ್ರಸಂಗ ಬೇಡ. ಅದು ಎಷ್ಟು ಬೇಕಾದ್ರೆ ಅನ್ನ ಹಾಕಿ ಸೀಡಲ್ಲ, ಸಾಕುವವರಲ್ವಾ? ನಿನಗೆ ಅವನ ಕೃಷ್ಣಯ್ಯ, ಇದು ಬೆಕ್ಕುಗಳಲ್ಲ, ನನ್ನ ಮನದ ಬೇಕುಗಳು. ಕೃಷ್ಣ ಅವನು ಅಕ್ರೂರನಲ್ಲ, ಅವನ ಮಹಾಕ್ರೂರಿ. ಯಾಕೆಂದ್ರೆ ನಮ್ಮನ್ನು ನಿನ್ನನ್ನು ಅಗಲಿಸುವುದಕ್ಕಾಗಿ ಬಂದಿದ್ದಾನೆ. ಸ್ವಾಮಿ, ನಮಗೊಂದು ಮಾತನ್ನು ಹೇಳದೆ ಕೇಳದೆ ನೇರವಾಗಿ ಹೊರಟು ನಿಂತಿಯಲ್ಲ ಕೃಷ್ಣ. ಈಗ ನಾನು ಹೋಗ್ತೇನೆ ಅಂತ ನಿನಗೆ ಇಷ್ಟು ತಲೆ ಬಿಸಿ ಅದು. ಇದು ಎಂತದ್ದು ಕೊರಳಲ್ಲಿ? ಅದೊಂದು ಇಲ್ಲಿ ಹೆಣ್ಣನೆ ಹಾಕಿದ್ದ ಅಲ್ಲ, ಇದೊಂದು ಬಿಟ್ಟೆವು. ಗಂಡ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ. ಅಷ್ಟು ಚಂದದ ಗಂಡ ಇದ್ದಾನೆ, ನಿನಗೆ ಏನು ಮಾಡಿದ್ದೀನಿ? ಗಂಡ ಸುಟ್ಟು ತಿಂದಾಗಿದೆ. ಗಂಡ ಗುಂಡು ಕಣ್ಣಾಗಿ ಚೆನ್ನಾಗಿದ್ದಾರೆ, ಆದ್ರೆ ನನ್ನ ಮುದ್ದಿನ ಗುಂಡು ನೀನು ಹೊರಟು ಹೋಗ್ತಾ ಇದೆಯಲ್ಲ, ಅದನ್ನು ಸಹಿಸಲಿಕ್ಕೆ ನನಗೊಬ್ಬನಿಗೆ ಈ ಕಷ್ಟ ಅಲ್ಲ. ಹೇಳ ಈಗ ಒಂದು ಮಾತು ಏನು ಇವತ್ತು ಮತ್ತೆ ಮತ್ತೆ ಮನೆಯಲ್ಲಿ ಹೇಳಿ ಅವನಿಗೆ ಇಷ್ಟು ಅವಕಾಶ ಇವರೆಲ್ಲ ಗೋಪಿಕೆ ಹೌದು. ಯಾಕಂದ್ರೆ ನನ್ನ ಈಗ ನಿನಗಿಂತ ಪ್ರಾಯದಲ್ಲಿ ದೇವರನೆಗೂ ಕಡಿಮೆಯವರು ಯಾರ್ಯಾರು ಇಲ್ವಲ್ಲ ಇದರಲ್ಲಿ? ಕೆಲವು ಮುದುಕಿಯರು ಇದ್ದಾರೆ, ಕೆಲವು ಮಕ್ಕಳು ಇದ್ದಾರೆ. ನಾವು ಒಂದೇ ಊರಿನವರು, ಹೀಗೆ ಮತ್ತೆ ಅದಲ್ಲಮ್ಮ, ನನಗೆ ಜಿಜ್ಞಾಸೆ ಯಾಗಾಗುದು ಅಂದ್ರೆ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಬಂಧನೆ ನಿಲ್ಲಗಲು ಲಕ್ಷ್ಮೀ ವಲ್ಲಭನೇ. ಈ ಲಕ್ಷ್ಮೀ ವಲ್ಲಭನಿಗೆ ಇವರೇ ಆಗಬೇಕು ಅಂತ ನಾವೆಲ್ಲ ಲಕ್ಷ್ಮಿ ತಂಗಿ ಅಂದ್ರೆ ಏನಾಯ್ತು? ಅಲ್ಲಿಗೆ ಮುಗಿ. ಇವರೆಲ್ಲ ಲಕ್ಷ್ಮೀ ವಲ್ಲಭ ಎಂಬ ಕಾರಣಕ್ಕಾಗಿಯೇ ನನ್ನ ಬರೇ ಪ್ರಣಯ ಅಲ್ಲ. ನನಗೆ ಅವರ ಎರಡನೇ ಮಧ್ಯದಲ್ಲಿ ಅರ್ಥ ಆಗಿದೆ. ಮದುವಿಲ್ಲದೆ ತುಂಬಿ ಯಾವತ್ತೂ ಬರುವುದಿಲ್ಲ. ನನ್ನಲ್ಲಿ ನಿಮ್ಗೆ ಇಷ್ಟು ಆಕರ್ಷಣೆ ಇದೆ. ಉಂಟು ಕೃಷ್ಣ. ಏನು ಹೇಳಿ. ನೆರಗಿಸಿ ಬೃಂದಾವನದೇ ಕೃಷ್ಣ ನೆರಗಿಸಿ ತೆರಳನು ಬರುವನಾಗ ಸರಿದವು ಯುಗವಾಗಿ ತುರುವಿಗೆ ಪೂರ್ಣ ಗೆಳೆಯರ ಜರಗಿದೆ ಬೃಂದಾವನಗಳು ತೆರಳಲು ಬರುವನಾಗೆ ಸರಿದವು ಯುಗವಾಗಿ ಮುರಳಿಯ ಧ್ವನಿ ಕೇಳುತ್ತ ಮನ ಮರುಳಾಗುತ್ತ ಮುರಳಿಯ ಧ್ವನಿ ಕೇಳುತ್ತ ಮನ ಮರುಳಾಗುತ್ತ ನಾಚಿಕೆಯನ್ನು ತೊರೆದರೆ ಈ ಮಪ್ಪುದ ಮರಿದೆವು ವಿರಜವನ್ನು ಮನ ಮರುಳಾಗುತ್ತ ನಾಚಿಕೆಯನ್ನು ಮರೆದೆವು ವಿರಹವನ್ನು ಎಲ್ಲಿಗೆ ಹೋಗುವೆ ಭಾಗ್ಯತಮೋ ಪನ್ನನೇ ಮಗನುವೆ ತನವನ್ನೂ ಲಕ್ಷ್ಮೀ
ಹೇಳಿದ್ದಾರೆ. ನಮ್ಮ ಕೃಷ್ಣ ಅಂತ ಹೇಳಿದ್ರೆ ಕರುಣೆಯ ಕಡಲು ಅಂತ ತಿಳಿದಿದ್ದೆವು. ಆದರೆ ಬಂಡೆಯಷ್ಟು ಕಠೋರ ಅಂತ ಹೇಳಿ ಗೊತ್ತಿರ್ಲಿಲ್ಲ ನಮ್ಗೆ. ಈಗ ಗೊತ್ತಾದದ್ದು ನಮಗೆ. ಅಂದ್ರೆ ಯಾವುದೇ ಪ್ರಯೋಜನಕ್ಕೆ ಬಾರದವನು ಅಂತಲ್ಲ. ಹಾಗಲ್ಲ, ಕಡಲಿನಲ್ಲಿ ಇರುವುದೆಲ್ಲ ಉಪ್ಪು ನೀರು ತಾನೆ. ಹಾಗೆ ಈ ಕರುಣೆ ಏನು ಪ್ರಯೋಜನ ಇಲ್ಲ. ಉಪ್ಪಿಗಿಂತ ರುಚಿ ಬೇರಿಲ್ಲ, ಅದು ಗೊತ್ತಾ ನಿಮ್ಗೆ? ಚಿತ್ರ ಆಗುದಿಲ್ಲ, ಆಗುದಿಲ್ಲ. ಕಡಲು ಅಂತ ಹೇಳಿದ್ರೆ ಮಿತಿಯಲ್ಲಿ ಕೃಷ್ಣ ನೋಡು, ನಾವು ಏನೂ ಅಲ್ಲ ಅನ್ನೋ ಹಾಗೆ ಭಾವಿಸ್ತಿದ್ದೀಯೇನೋ ನಮ್ಮನ್ನ ನೀನು. ಯಾರಂದ್ರು ಅಲ್ಲದೆ ಮತ್ತೆ ನಮ್ಮನ್ನು ಹೇಳದೆ ಹೊರಟು ಹೋಗ್ತಾ ಇದೆಯಲ್ಲ ನೀನು. ಹೇಳದೆ ಹೋದಕ್ಕೆ ಇಷ್ಟು ತಲೆಬಿಸಿದೆ. ಬಂದು ತಡೆದು ಕೇಳಿದ್ರೆ ಏನನ್ನು ಕಂಡು ಆಕರ್ಷಿತರಾದ್ರಿ ನೀವು. ನಿನ್ನ ಪ್ರಶ್ನೆಯೋ, ನೀವು ಇಷ್ಟು ಮಂದಿ ಒಟ್ಟಾಗಿ ಹೀಗೆಲ್ಲ ನನ್ನನ್ನು ತಡೆಯಬೇಕಿದ್ರೆ, ಇಷ್ಟು ದುಃಖಕ್ಕೆ ನೀವು ಒಳಗಾಗಬೇಕಿದ್ರೆ ನಿನ್ನ ಕೈಯಲ್ಲಿ ಉಂಟಲ್ಲ. ಹೌದು, ಬಿದಿರಕೋಲು. ಅದಕ್ಕೆ ತೂತು ಮಾಡಿ ಊದ್ತಾ ಇದ್ದೀಯಲ್ಲ ನೀನು. ಮುರಳಿ ಅಂತ ಅಲ್ವೇ? ಆ ಮುರಳಿಯ ನಾದಕ್ಕೆ ನೀನು ಕರೆದೊಯ್ದು ಮೇಯಿಸುವುದಕ್ಕೆ ಬಿಟ್ಟ ಗೋವುಗಳೇ ಕಿವಿಯನ್ನು ನಿಮಿರಿಸಿ ನಿನ್ನ ಬಳಿಗೆ ಓಡೋಡಿ ಬರ್ತವೆ ಅಂತೇಳಿ. ಆದ್ರೆ ನಾವು ಬಾಯಿ ಬರುವ ಮನುಷ್ಯರು ಇನ್ನೇನಾಗಲಿ ವ್ಯವಹಾರವನ್ನು ಇದರಲ್ಲಿ ಹಂಚಿ ಉಣ್ಣುವಂತ ಆ ಜ್ಞಾನವುಳ್ಳವರು ನಾವು. ಮದುವೆ ಆಗಿರ್ಬಹುದು, ಅವರಿಗೆ ಏನೇ ಆಗಿರ್ಬಹುದು, ನಮ್ಮ ಸಂಬಂಧ ಏನೇ ಇರಬಹುದು ಮನೆಯಲ್ಲಿ, ಆದ್ರೆ ನಿನಗಿಂತ ಹೆಚ್ಚು ಅಲ್ಲ ಕೃಷ್ಣ. ಒಂದು ಪಶುವೇ ಹಾಗಾದಾಗ ಭಾಮಿನಿಯರಾದಂತ ಭಾವಕಿಯರಾದಂತ ನಮಗೆ ಹೇಗಾಗಿರೋ ಹೆಣ್ಣಿಗೂ ಗೋ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ. ಹೌದು ಹೇಳ್ತಾರೆ. ಹೌದು ಸರಿ, ಆಯ್ತು ಕೃಷ್ಣ. ಅಂದು ಕೊಳಲ ನಾದದಿಂದ ನಮ್ಮ ಮನಸ್ಸಿನೊಳಗಿನ ಕೊಳಲಲ್ಲಿ ನಾದವನ್ನು ಹೊಮ್ಮಿಸಿದವ ನೀನು. ಆ ಕೊಳಲನ್ನೇ ಇನ್ನು ಮುರಿದು ನಮ್ಮ ಜೀವನವನ್ನೇ ಮುರಿದು ಹೊರಟು ಹೋಗುವುದಕ್ಕೆ ನಿಂತಿದೆಯಲ್ಲ ನೀನು ಕಲ್ಲು. ಈಗ ನಾನು ಎಲ್ಲಿಗೆ ಹೋಗ್ತೇನೆ ಅಂತ ಗೊತ್ತಾಗಿದೆ. ಎಲ್ಲಿಗೆ ನೀನು ಹೋಗುವುದು? ಬೆಳಗಿನ ಮಧುರೆಯ ಸ್ತ್ರೀಯರು ಬಿಡುವರೆ ನಿನ್ನನು ಬಿರುಮಕ್ಕೆ ಬಿಡುವರೆ ಕೃಷ್ಣ ಬೆಳಗಿನ ಮಧುರೆಯ ಸ್ತ್ರೀಯರು ಬಿಡುವರೆ ನಿನ್ನನು ಹಿಂದಕ್ಕೆ ಬಡವೆಯರ ವಲ್ಲವೆ ಜಗದೊಡೆಯ ನಮ್ಮ ಗೆಲುವೆಯ ಬಡವೆಯರ ವಲ್ಲವೆ ಜಗದೊಡೆಯನೆ ನಮ್ಮ ಗೆಲುವೆಯ ಬಿಡಲಾರೆ ನಿನ್ನನು ಎಂದಡಿ ಗಡಿಗೆ ರಘುತಗೈ ಬಿಡಲಾರೆವು ನಿನ್ನನು ಎಂದಡಿ ಗಡಿಗೆ ರಘುತಗೈನದಿ ಮೊದಲು ಕಡಲು ಕೆಳಪುಟರದ ಬದಿಯು ಜಾತಿದರು ರಥದಡಿಯೊಳು ಜಾತಿದರು ಬಿಡಲಾಗುವುದೆಂದರು ಎಂದಡಿ ಗಡಿಗಳು ಗಣನೆಯವಲನಾಗುವ ಗಣಪುರದ ಗಡಿಯೊಳು ಜಾತಿದರು ಬೆಳಗಿನ ಮಧುರೆ ಸ್ತ್ರೀಯರು ಬಿಡುವರು ನಿನ್ನನು ಹಿಂದಕ್ಕೆ ಬರುವರೆ ಬಿಡುವರೆ ಲಕ್ಕಿ ವಲ್ಲವ ಲಕ್ಕಿ ವಲ್ಲಭನೇ ದಯದಿ ತರವಲ್ಲವೋ ತಗಲಗಿನ ತತ್ತಿ ಮಿಲಗಿನ ತಿನ್ನತ್ತಿ ತಗಲಗಿನ
ಲಕ್ಷ್ಮೀ ವಲ್ಲಭ ಮತ್ತೊಂದು ಅವಳದ್ದು ಹಾಗಿದ್ರೆ ನಿಲ್ಲುದು ಹೇಳಿ ಹೇಳ ಮೇಲೆ ನೋಡು ಹುಚ್ಚುಗಟ್ಟಿ ಹೋಗಿದ್ದೆ ಇವೊಬ್ಬ ಇದ್ದಾನಂತ ಪ್ರಜ್ಞೆ ಆದ್ರೂ ಉಂಟಾನೆ. ನನ್ನ ಜ್ಞಾನಾಕ್ಷಿಯಿಂದ ಮಾತ್ರ ಈ ಸ್ವಾಮಿಯನ್ನು ನೋಡಿದ್ದು. ಹುಟ್ಟಿದ ಅಂದಿನಿಂದ ಇಂದಿನವರೆಗೆ ಈ ಕ್ಷಣದವರೆಗೆ ಮಾಂಸಾಕ್ಷಿಗಳಿಂದ ನೋಡಿ ಅವರ ಸೇವೆಯನ್ನು ಮಾಡುವ ಭಾಗ್ಯವಂತರು ನೀವು. ನಿಮ್ಮನ್ನು ಕಂಡಾಗ ನನಗೆ ನಮ್ಮ ಗುರುಗಳು ಹೇಳಿದ ಮಾತು ನನಗೆ ಮೀಸೆ ಮೂಡಿ ಬಂದರೆ ಗಂಡೆಂಬ, ಎದೆ ಮೂಡಿ ಬಂದರೆ ಹೆಣ್ಣೆಂಬ, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ನೀವೆಲ್ಲ ಅತಿ ಅವರಿಗೆ ನಾನು ಕಲಿಸಿ ಆಗಬೇಕು. ಅದೊಂದು ವಿಷಯ ಉಂಟು ಕ್ರೂರ. ಈ ಪ್ರಣಯದಲ್ಲಿ ಎರಡು ಜಾತಿ, ಒಂದು ಪಾಶವಿಕ ಪ್ರಣಯ, ಇನ್ನೊಂದು ರಸಿಕ ಪ್ರಣಯ. ಪಾಶವಿಕ ಪ್ರಣಯದಲ್ಲಿ ದೇಹಾನುಬಂಧ ಇರುತ್ತದೆ, ರಸಿಕ ಪ್ರಣಯದಲ್ಲಿ ಅದು ಇರುವುದಿಲ್ಲ. ಕೃಷ್ಣ ಮತ್ತು ಗೋಪಿಕೆಯರು ಆಡುವುದು ರಾಸಲಿ. ಇಲ್ಲಿ ಹುಡುಗಿಯರು ಇದ್ದಾರೆ, ಹುಡುಗಿಯರು ಇದ್ದಾರೆ. ಆದ್ದರಿಂದ ಐಹಿಕವಾದ ಯಾವುದೇ ಕಾಮನೆಗಳು ಸ್ವಾರ್ಥಗಳು ಇಲ್ಲ, ಕೇವಲ ಆನಂದ ಮಾತ್ರ. ನಾನು ಮಧ್ಯದಲ್ಲೇ ನಿಲ್ಲಿಸಿದ್ದು ಮುಂದುವರಿಸಿ ನೀನು ಮೊದಲು ಅಂತ ಗೊತ್ತುಂಟು. ಅದಕ್ಕೋಸ್ಕರವಾಗಿದೆ. ಯಾಕೆಂದ್ರೆ ಜೀವ ಸಂಬಂಧ, ದೇಹ ಸಂಬಂಧ, ಜೀವ ದೇವ ಸಂಬಂಧ ನನಗೆ ಮೊದಲೇ ಗೊತ್ತಿಲ್ಲ ಅಮ್ಮ. ಇವಳಿಗೆ ಇಷ್ಟೂ ಸಂಕಟ ಆಗಲಿಕ್ಕೆ ಏನು ಕಾರಣ? ಏನೋ ಗೊತ್ತುಂಟು ಇವಳಿಗೆ. ಏನೋ ಹೇಳಲಿಕ್ಕೆ ಹೊರಟಿದ್ದಾಳೆ. ನಾನು ಮದುವೆಗೆ ಅಂತ ನಾನು ಹೇಳೋದಿಲ್ಲ. ಅಲ್ಲಲ್ಲ, ನಿಮ್ಗೆ ಸುದ್ದಿ ಗೊತ್ತಾಯ್ತಾಗಿದ್ರೆ ಹೋಗ್ಲಿ ಬಿಡು. ಹೋದ್ರೆ ಕೃಷ್ಣ, ನೀನು ಹೋಗುವುದು ಮದುವೆಗೆ ಎನ್ನುವಂತ ಶಬ್ದವನ್ನು ಕೇಳುವಾಗಲೇ ನಮಗೆ ಸಹಿಸುವುದಕ್ಕಾಗುವುದೇ ಇಲ್ಲ. ಅಯ್ಯಯ್ಯೋ, ಇಲ್ಲದೆ ಹೋದ್ರೆ ಯಾಕೆ ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ನಡೆಸಿಕೊಳ್ಳಬೇಕು ಎನ್ನುವುದನ್ನು ಅರ್ಥವಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ ವೇಳೆಯಲ್ಲಿ ಮಂದ ಮತಿಗಳ ಹಾಗೆ ವರ್ತಿಸಿಕೊಂಡಿದ್ದವರು ನಾವು. ಆ ಸಂದರ್ಭ ಜೀವನ ಅಂದ್ರೆ ಹೀಗೆ ಇರಬೇಕು ಎಂಬುದನ್ನು ತೋರಿಸಿಕೊಟ್ಟವರು ನೀವು ಸ್ವಾಮಿ. ಅಲ್ಲ, ಈಗ ಯಾಕೆ ನಾನು ಮದುವೆಗೆ ಹೋಗುವುದರಿಂದ ಅದಕ್ಕೆ ಏನು ತೊಡಕು ಬರುತ್ತೆ? ದೇವರೇ, ಅನವರತವು ನೀವೇ ನಮ್ಮ ಗತಿ ಎಂಬುದಾಗಿ ನಾವು ನಿಮ್ಮ ಕಾಲ್ಪಡದಲ್ಲಿ ಬಿದ್ದವರು. ಈ ಹೊತ್ತಿನಲ್ಲಿ ಮದುವೆಗೆ ಹೋಗ್ತೇ ಅಂತಾದ್ರೆ ಅಲ್ಲಿಯ ಸ್ತ್ರೀಯರು ಸಾಮಾನ್ಯರೇ ಖಂಡಿತವಾಗಿ ಮಾಯ, ಕಪಟ, ಮಂತ್ರ, ಮೋಸ, ವಂಚನೆಯಿಂದ ಆ ಸುಂದರಾಜ್ಞಿಯರು ಹಿಂದೆಗೆ ನಿನ್ನನ್ನು ಬರುವುದಕ್ಕೆ ಬಿಡುತ್ತಾರೆ. ಸೆರಗಿನ ಚುಂಗಿನನ್ನು ಕಟ್ಟಿಟ್ಕೊಂಡ್ರೆ ನಮಗೆ ನಿಲ್ಲು. ಈಗ ನಾನು ಮದುವೆಗೆ ಹೋಗುವುದಿದ್ರೆ ಅಲ್ಲಿ ಹುಡುಗಿಯರು ಇರಬಹುದು ಅಂತ ಅಲ್ವಾ? ಒಂದು ಸಂದೇಹ ನಿಮಗೆ. ಹುಡುಗಿಯರು ಎಲ್ಲಾ ಊರಿನಲ್ಲಿ ಇರ್ತಾರೆ, ಆದರೆ ಮದುವೆಯ ಹುಡುಗಿಯರು ಬೆಡಗು ಹುಡುಗಿಯರಿಗೆಲ್ಲ ಇರ್ತಾರೆ. ಹೊಟ್ಟೆಗೆ ಹಾಕುದೆಂತದ್ದು ಮತ್ತೆ? ತಲೆಗೆ ಮದ್ದು ಹಾಕುದು ಯಾಕೆ? ಸಂವಹನಗೊಳಿಸಲಿಕ್ಕೆ. ಪಿತ್ತ ಹೆಚ್ಚಾದ್ರೆ ಏನಾದ್ರೂ ಔಷಧ ತಲೆಗೆ ನಿನ್ನನ್ನು ಸಂವಹನಗೊಳಿಸಿ ಸೆರಗಿನ ಚುಂಗಿನಲ್ಲಿ ಕಟ್ಟಿ ನಮ್ಮ ಮನೆಯಲ್ಲಿ ಇಟ್ಕೊಳ್ತಾರೆ. ಕೃಷ್ಣ, ನಮಗೆ ಯಾರು ಕೃಷ್ಣ ಅತಿ ಸುಂದರಿಯರು. ನನ್ನ ಮನಸ್ಸಿನ ನೋವನ್ನು ಯಾವ ರೀತಿಯಾಗಿ ಹೇಳಬೇಕು? ಇಲ್ಲದೆ ಹೋದ್ರೆ ಅಂದಿನ ಒಂದು ದಿವಸದ ಕಥೆಯನ್ನು ಯೋಚಿಸಬೇಕು ಕೃಷ್ಣ. ಯಾವುದು ಗೊತ್ತಿಲ್ಲವೇ? ನಾನು ಮೊಸರಿನ ಬಾಂಡವನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗುವಂತಹ ವೇಳೆಯಲ್ಲಿ ಒಂದು ದಿನ ಬೆನ್ನಟ್ಟಿ ನೀನು ಓಡಿಕೊಂಡು ಬಂದ ದಿನ, ಮತ್ತೆ ನಾನು ನಿನ್ನನ್ನು ನೋಡಿ ಓಡಿದ ದಿನ. ಹೌದು, ಓಡುತ್ತಾ ಮನೆಯ ಹೊಸ್ತಿಲು ದಾಟಿದ ದಿನ. ನೀನು ನನ್ನನ್ನು ಬೆನ್ನಟ್ಟಿ ಮತ್ತು ಮುಂದೆ ಬಂದ ದಿನ. ಮುಂದೆ ಬಂದ ದಿನ. ಹೌದು, ಕಾಲು ಹೊಸ್ತಿಲಿಗೆ ತಾಗಿದಾಗ ಬಿದ್ದ ಬಿದ್ದ ದಿನ.
ಬಿದ್ದು ನನ್ನ ತಲೆಯಲ್ಲಿದ್ದಂತಹ ಭಾಂಡ ಒಡೆದಂತಹ ದಿನ. ಒಡೆದ ದಿನ, ಮತ್ತೆ ಕೃಷ್ಣ ಅಲ್ಲಿ ನಾನು ಜಾರಿ ಬಿದ್ದ ದಿನ, ನೀನು ನನ್ನ ಕೈಗೆ ಕೈ ಕೊಟ್ಟ ದಿನ, ಎಬ್ಬಿಸುವಾಗ ನೀನು ನನ್ನ ಜೊತೆಯಲ್ಲಿ ಬಿದ್ದ ದಿನ ಕೃಷ್ಣ. ನಾನು 11 ದಿನ ಒಟ್ಟು. ಯಾರಿಗೆ 11? ಎಂತದು 11 ದಿವಸ ಆಗಲಿಲ್ಲ ಕೃಷ್ಣ, ಮತ್ತೆ ಇದೆಲ್ಲ ಒಂದೇ ದಿವಸದ ಕತೆ. ಒಂದು ಕ್ಷಣ, ಒಂದು ದಿನವೂ ಅಲ್ಲ ಕೃಷ್ಣ. ಇದೆಲ್ಲವನ್ನು ಯೋಚಿಸುವಾಗ ಅವಳಿಗೆ ಕೈ ಕೊಟ್ಟಿದ್ದಿ, ನನಗೆ ಮನಸ್ಸು ಕೊಟ್ಟಿದ್ದಿ, ಇಲ್ಲದ ಹೋಗುವುದೇ ಕೃಷ್ಣ. ಈ ಹುಡುಗಿಯರದ್ದೊಂದು ದೌರ್ಬಲ್ಯ ಇದೆ. ಯಾವುದು? ಬೇರೆ ಯಾವುದನ್ನು ಬೇಕಿದ್ರು ಕ್ಷಮಿಸ್ತಾರೆ ಅವರು. ತನ್ನ ಪ್ರೀತಿ ಪಾತ್ರನಾದ ಒಬ್ಬ ಹುಡುಗ ಮತ್ತೊಬ್ಬ ಹುಡುಗಿಯನ್ನು ನೋಡುವುದನ್ನು ಸಹಿಸುವುದಿಲ್ಲ. ಅವಳ ಬರೇ ಮುಖ ನೋಡಿ ನಗಾಡಿದ್ರೆ ಸಾಕು, ಇಲ್ಲಿವರೆಗೆ ಹೊಟ್ಟೆ ನೋವು ಆರಂಭ. ನಾವು ಅಕ್ಕ ತಂಗಿ ಹಾಗೆ ಇಲ್ವೇನೆ ಇದ್ದೀವಿ ನೀವು, ಆದ್ರೆ ಅಲ್ಲಿಗೆ ಹೋಗುದು ಹುಡುಗಿಯರನ್ನು ನೋಡ್ಲಿಕ್ಕೆ ಅಂತ ನಿಮ್ಗೆ. ಆದ್ದರಿಂದ ನೀವೆಲ್ಲ ಒಟ್ಟಾಗಿ ಬಂದಿದ್ದೀರಿ. ನಾನು ಹೋದ್ರೆ ಇದ್ರ ಅಡ್ಡಿಗೆ ಬಿದ್ದು ಗುಡಿಯಲ್ಲಿ ದೇವರಿಲ್ಲದ ಮೇಲೆ ಗುಡಿಗೆ ಹೋಗ್ಬೇಕೆ? ನಮ್ಮ ಆ ಜಾಗದಲ್ಲಿ ಇಲ್ಲದ ಮೇಲೆ ನಾವು ಅಲ್ಲಿ ಇರ್ಬೇಕಾ? ಮತ್ತೆ ಈ ಜೀವ ಬೇಕಾ? ಹೋಗುವುದಾದ್ರೆ ನಿನ್ನೊಂದು ರಥದ ಗಾಲಿಗಳು ನಮ್ಮ ಎದೆಯ ಮೇಲೆ ಸಾಗಲಿ. ಎದ್ದೇಳಿ ಧೈರ್ಯವನ್ನು ತಾಳಿದಿರೆ ದರ್ಪಣ ಕಪೋಲಯರೇ, ಮಣಿ ಮಾಲೆಯರೇ, ನನ್ನ ಅನುಕೂಲೆಯರೇ, ಇದಕ್ಕೇನು ಕಡಿಮೆ ಇಲ್ಲ. ಸತ್ಯಕ್ಕೆ ಪ್ರತಿಕೂಲೆಯರೇ. ಪ್ರತಿಕೂಲ ಪರಿಸ್ಥಿತಿ ಬರೋದಕ್ಕೆ ಮೊದಲೇ ಎಚ್ಚರ ಆಗಿದೆ ನಮಗೆ. ಅಲ್ಲ, ಒಂದು ಮಹತ್ತರವಾದ ಉದ್ದೇಶವನ್ನಿರಿಸಿಕೊಂಡು ನಾನು ಹೋಗುತ್ತಾ ಇದ್ದೆ. ಆಗ ನೀವೆಲ್ಲ ಬಂದು ನನ್ನನ್ನು ತಡೆದ್ರಲ್ಲ. ಮಾತ್ರವಲ್ಲ, ಮುಂದೆ ಹೋಗುವುದಕ್ಕೆ ಬಿಡುವುದಿಲ್ಲ. ನಿಮಗೆ ಚಿಂತೆ ಯಾಕೆ? ನಂಬಿದವರನ್ನು ಕೈ ಬಿಟ್ಟವರು ನಾನಲ್ಲ. ಅಲ್ಲ, ಅದು ವಿಶ್ವಾಸ ನಮಗೆ. ಆ ವಿಶ್ವಾಸ ಯಾವತ್ತೂ ಹುಸಿಯಾಗುವುದಿಲ್ಲ. ಆದ್ದರಿಂದ ಮತ್ತೊಮ್ಮೆ ಆಡುತ್ತಾ ಇದ್ದೇನೆ. ನಾನು ಎಲ್ಲಿಗೆ ಹೋಗಲಿ, ಎಲ್ಲೇ ಇರಲಿ, ಏನೇ ಮಾಡಲಿ, ಈ ಗೋಕುಲದ ಆಲಯದಲ್ಲಿ ನಿಮ್ಮನ್ನು ಯಾವ ರೀತಿ ರಕ್ಷಿಸಿಕೊಂಡು ಬಂದಿದ್ದೇನೋ ಅದೇ ರೀತಿ ನಾನು ಎಲ್ಲಿದ್ದರೂ ನಿಮ್ಮನ್ನು ಕಾಯುತ್ತೇನೆ. ನೀವು ಯಾರು ದುಃಖಿಸಬೇಕಾದ್ದಿಲ್ಲ. ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ, ನಿನ್ನ ಗಂಡನ ಮನೆಗೆ ಹೋಗು, ನಿನ್ನ ಅಪ್ಪನ ಮನೆಗೆ ಹೋಗು. ಎಲ್ಲ ಮೊದಲು ಹೇಗೆ ನೀವು ಸಂತೋಷದಿಂದಿರೋ ಅದೇ ರೀತಿ. ಹಾಗಾಗುವುದಿಲ್ಲ. ನಿನ್ನನ್ನು ನೋಡದೆ ಒಂದು ಕ್ಷಣ ಇರಲಾರೆ ನಾನು. ಕ್ಷಣವೊಂದು ಯುಗವಾಗಿರುತ್ತದೆ. ನಾನು ಈಗ ಹೋಗುವುದು, ಎಷ್ಟು ದಿವಸ ಮತ್ತೆ ಬರುವುದು. Thank you.
ತರಕದಿಲ್ಲದು ನಿಮ್ಮವರು ಬೇರೆ ತರಕದಿಲ್ಲದು ನಿಮ್ಮವರು ಇಲ್ಲಿ ನಿಮ್ಮ ತಗದಿ ಬೇಗ ಹೋಗಿ ನೀವೀಗ ನಿಮ್ಮ ಬರುಳು ಬೆಳಗುತ್ತದೆ ನಿಮ್ಮ ದಾರಿ ಬೇಗ ಹೋಗಿ 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 ನೀವೀಗ ಬರಿದೆ ಹೋಗಿದನು ಬೇರೆ ಓ ಗೋಪಿಗೆಯರೇ, ನಾನು ಹೋದರೆ ಅಲ್ಲೇ ಉಳಿದು ಮತ್ತೆ ಹಿಂದಿರುಗಿ ಬರುವುದಿಲ್ಲ. ಭಯ ನಿಮಗೆ. ಹೌದು ಕೃಷ್ಣ. ನೀವಾರು ಭಯಪಡಬೇಡಿ, ನೀವಾರು ದುಃಖಿಸಬೇಡಿ. ನಾನು ಹೋಗಿ ಹೆಚ್ಚು ದಿನ ಏನು ಅಲ್ಲಿ ಇರುವುದಿಲ್ಲ. ಮತ್ತೆ ಏನ್ ಹೇಳ್ತೀಯ ಕೃಷ್ಣ? ಇವತ್ತು ಹೋಗುವುದು, ನಾಳೆ ಅಲ್ಲಿ ಹಬ್ಬ, ನಾಡಿದ್ದು ಹಿಂದೆ ಬರು. ಕೃಷ್ಣ ಮೂರು ದಿನ ಕೃಷ್ಣ. ನೀನೇನು ಬಾವಿಗೆ ಬಾವಿಗೆ ಬೀಳುವುದೇನು ನೀನು? ಕೃಷ್ಣ, ನಾನು ಮೊದಲು ಹೇಳಿದ ಹಾಗೆ ಇನ್ನೊಂದು ಒಂದು ಕ್ಷಣ ಬಿಟ್ಟಿರುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಇನ್ನು 3 ದಿನ. ಅಲ್ಲ, ಏನಾಗ್ತದೆ ಬಿಟ್ಟಿದ್ರೆ ನಿನಗೆ? ನಾನ್ ಬದುಕ್ಲಿಕ್ಕಿಲ್ಲ. ಏನಾಗ್ತದೆ? ಮನೇಲಿ ಅಡುಗೆ ಮಾಡೋರಿಲ್ಲ ಕೃಷ್ಣ, ಹಾಗೆ ಉಣಿಸೋರಿಲ್ಲ ಕೃಷ್ಣ. ನಾನು ಅಡಿಗೆ ಮಾಡ್ತೇನೆ, ಅತಿಥಿ ಬಂದ ಗಂಡನಿಗೆ ಏನು ಕೊಡ್ಲಿ? ನಾನು ಉಣಿಸ್ತೇನೆ. ಅಲ್ಲ, ನನಗೆ ನಿನ್ನದೇ ಜಪ ಆದ್ರೆ. ಹೌದು ಕೃಷ್ಣ. ಕ್ಷಣವೊಂದು ಯುಗವಾಗಿ ಹೆಣಕ್ಕಿಂತ ಕಡೆಯಾಗಿ ಎಂತದ್ದು ನನ್ನ ತೋರಿಸಿದ್ಯಾ? ಅಲ್ಲ, ನೀನಿಲ್ಲದ್ರೆ ನಾವು ಹೆಣವೇ, ಮತ್ತಿನ್ನ ಜೀವನ್ ಮೃತರು ನಾವೆಲ್ಲ. ನಾನು ಹೋಗುದು ಎಲ್ಲಿಗೆ ಗೊತ್ತುಂಟ? ಮಾವನ ಮನೆಗೆ. ಬೇಡ, ಹೋಗುದು ಬೇಡ. ಹೋಗುದು ಬೇಡ. ಮಾವನಿಗೊಂದು ಮಗಳಿದ್ದಾಳೆ, ಅವಳನ್ನು ನೋಡ್ಬೇಕ ಮಗಳನ್ನು. ಮಾವನಿಗೆ ಮಗಳಿದ್ದಾಳೆ, ಆದ್ರೆ ಅವಳು ನಿನ್ನಷ್ಟು ಚಂದ ಇಲ್ಲ. ಅವಳಷ್ಟಿಲ್ಲದಿದ್ರು ಚಂದ ಇದ್ದಾಳೆ ಅಂತ ಹೇಳಿ ಆಯ್ತು. ಆದ್ದರಿಂದ ಇವಳಿರುವಾಗ ಅವಳು ಬೇಡ ಅಂತ ಹೇಳಿದ್ನು. ಮಾವಳಿಗೊಬ್ಬ ಮಾವನಿಗೊಬ್ಬಳು ಮಗಳಿದ್ದಾಳು. ಏನು ಅವಳನ್ನು ನೋಡ್ಲಿಕ್ಕೆ ಹೋಗುದು. ಏನು ಯಾರಿಗೆ ಗೊತ್ತು? ಅವಳು ನಿನ್ನನ್ನೇ ಬಯಸಿದ್ದಾಳೋ ಏನು? ಯಾರಿಗೆ ಗೊತ್ತು? ನೀನು ಅವಳನ್ನು ಮದುವೆ ಆಗ್ತೀಯೋ ಏನು? ಏನ್ ಮಾಡಿ ಸಾಯ್ತೀಯೋ ಯಾರಿಗೆ ಗೊತ್ತು? ಏನೋ ಅಲ್ಲಿ ಬಿಡಾರ ಮಾಡ್ತೀಯೋ ಏನು? ಏನೋ ಏನೋ ಏನೇನೋ ಆಗಿದೆ ಈಗ. ಏನೇನೋ ಆಗಿದೆ. ನೀವು ಮಾತಾಡುವಾಗ, ನೀವು ಬರುವಾಗ, ನಿಮ್ಮ ವರ್ತನೆ ಕಂಡಾಗ ನನಗದು ಅರ್ಥವಾಗುತ್ತಾ ಇದೆ. ನಾನು ಮಾವನ ಮನೆಗೆ ಹೋಗುವುದು ಹೆಣ್ಣು ನೋಡ್ಲಿಕ್ಕಲ್ಲ, ಮತ್ತೆ ಅದು ಹೊಡೆ ಮುಟ್ಟ. 100 ಮಾತಿಗೂ ಹೋಗ್ತೀಯಾ? 100 × 100 ಮಾತಿಗೂ ಅಷ್ಟೇ. ಹೋಗ್ಲೇಬೇಕಾ? ನೀನು ಹೋಗುವುದೇ ಆದ್ರೆ ಕೃಷ್ಣ, ಹೋಗಿ ಬರುವಾಗ ನಮಗೇನಾದ್ರೂ ಒಂದು ನೆನಪಿಗೆ ನೋಡು, ಅಲ್ಲಿ ನಡೆಯುವುದು ಜಾತ್ರೆ ಅಂದ್ರೆ ಹಬ್ಬ ಅಲ್ವಾ? ಹಬ್ಬ ಅಂತೇಳಿ ಅಂದ್ರೆ ಎಲ್ಲ ಬೇಕಾದ ವಸ್ತುಗಳೆಲ್ಲ ಹಬ್ಬದಲ್ಲಿ ಸಿಗ್ತದೆ ಆ ಜಾಗದಲ್ಲಿ. ಜಾತ್ರೆ ಸಂತೆ ಆಗಲ್ಲ ಆಗಲ್ಲ ಕೃಷ್ಣ. ನೀನು ಅಲ್ಲ, ನೀನು ಸಂತೆ ತಿರ್ಗ್ಲಿಕ್ಕೆ ಹೋದ್ರೆ ನಮ್ಗೆ ಕಷ್ಟ. ನೀನು ಮಧುರೆಗೆ ಹೋದವನು ತಿರುಗಿ ಬರುವಾಗ ನನಗೆ ಒಂದು ಮಧುರೆಯ ಸೀರೆ ಸಾಕು ಕೃಷ್ಣ. ನೀನು ಇಷ್ಟು ಮಾತಾಡಿದ್ದು ಬೆಣ್ಣೆ ಹಾಕಿದ್ದಕ್ಕೆ ಅಲ್ಲ, ಯಾವುದಕ್ಕೆ? ಸೀರೆ ಒತ್ತಬೇಕಾಗಿತ್ತು ನಿಮ್ಗೆ. ಅಲ್ಲ, ನೀನು ಹೇಗೆ ಹೋಗ್ತೀಯಲ್ಲ ಆ ಊರ ನೆನಪಿಗೊಂದು ಇರ್ಲಿ ಅಂತ ಮಧುರೆಯ ಸೀರೆ ಅಂತ. ನಾಳೆ ನನ್ನ ಗೆಳತಿಯರಿಗೆಲ್ಲ ಹೇಳ್ಬೋದಲ್ಲ, ಇದು ಮಧುರಿಂದ ತಂದ ಸೀರೆ ನನ್ನ ಕೃಷ್ಣಯ್ಯ ಪ್ರೀತಿಯಲ್ಲಿ ಅಂತ. ಏನು ಕೊಟ್ಟರು ಹೆಚ್ಚಾಗ್ತದೆ ನನಗೆ, ಸೀರೆ ಒಂದು ಹೆಚ್ಚೇ ಆಗುದಿಲ್ಲ. ಇಲ್ಲ, ಅದು ಹೆಣಬಾರ ಆದ್ರೂ ಆದಿತ್ತು. ಆ ಪೆಟ್ಟಿಗೆಯಲ್ಲಿ 3000 ಸೀರೆ ಉಂಟಂತೆಲ್ಲ. ಹೌದೌದು, ಅದು ಮತ್ತು ಸೀರೆ ಹಾಕಿ ಅದು ದಿವಸಕ್ಕೊಮ್ಮೆ ತೆಗೆಯುವುದು, ನೋಡುದು, ಹಾಗೆ ಇಡುದು, ಉಡ್ಲಿಕ್ಕಿಲ್ಲ. ಹೋಗ್ಲಿ ಬಿಡು. ಈಗ ಸೀರೆ ತಾನೆ ತರ್ತೀಯ? ಒಳ್ಳೆ ಸೀರೆ ಯಾವ ಬಣ್ಣದ್ದು? ನನಗೆ ಕರಿ ಬಣ್ಣವೇ ಇಟ್ಟ ಕೃಷ್ಣಯ್ಯ, ಯಾಕಂದ್ರೆ ನನ್ನ ಕೃಷ್ಣ ನೀನು ಹಾಗಲ್ವೇ. ನಿನಗೆ ಹಾಗಲ್ಲ ನೋಡು, ಅಲ್ಲಿ ಕೇಳಿದ್ರೆ ನಾನು ಹೇಳುದನ್ನ ಮದುವೆಯಲ್ಲಿ ದಾರಿಗಳಲ್ಲ ಬಂಗಾರ ಇದೆಲ್ಲ ಮಾಡ್ತಾರೆ, ನವರತ್ನ ಎಲ್ಲ ಮಾಡ್ತಾರಂತೆ. ಕೃಷ್ಣ ಕೃಷ್ಣ ಕೃಷ್ಣ, ನನ್ಗೆ ಒಂದು ನವರತ್ನ ಮಾಲೆ ತರ್ತೀಯ ನೀನು? ನವರತ್ನದ ಉಂಗುರವ ಸರ್
ಒಳ್ಳೆ ಮುತ್ತಿನ ಸಾರ ಹಾರ ಸರ ಆಯ್ತು. ಮತ್ತೆ ಬೇರೆ ಬೇಕು? ಮತ್ತೆ ಒಂದು ಪಟ್ಟೆ ಸೀರೆ ಕೆಂಪು. ಆಯ್ತಾಯ್ತು. ಕೃಷ್ಣ ಆದಷ್ಟು ಬೇಗ ಬರ್ಬೇಕು. ಆಯ್ತು ಸಾಕಮ್ಮ. ಮೀರಿ ಹೋಗ್ತದೆ. ಅಲವಡಿಯನ್ನು ನೋಡಿದ್ದರ ಫಲ ಇಷ್ಟೇ ಅಂತ ನಿನಗೆ ಲಾಭ. ಆಗಲಿ, ಆ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದೀನಿ. ರವಿಯು ಬಚ್ಚಿ ಮಾತಿಗಿಳಿದ ಕವಿವ ಕತ್ತಲೆಗಳು ರವಿಯು ಬಚ್ಚಿ ಮಾತಿಗಿಳಿದ ಕವಿವ ಕತ್ತಲೆಯೊಳು ನಡಿ ಅವಗ್ರಹಕ್ಕೆ ಹೋಗು ನೀನು ನಿವಹದಗಿದ್ದಾಲೆದ್ದು ನಾಡದಿ ನದಿ ಬರುವೆ ನಾನು ನಿವಮಯಾಗಿದೆ ಎಂದು ನಾಡದಿ ನದಿ ಬರುವೆ ನಾನು ರಾಜಭವನ ಎಂದು ನುಡಿದ ಯಾದವಗೆ ಕೃಷ್ಣನು ನಿವದಿ ಬರುವೆ ನಾನು ಅಕ್ರೂರ, ಪ್ರಯಾಣದ ಮೇಲೆ ಪ್ರಯಾಣವನ್ನು ಬೆಳೆಸಿ ನಾವು ತಲುಪಿದಂತಹ ಪ್ರದೇಶ ಮಧುರಾನಗರದ ಹೊರಬಾಹೆಯಲ್ಲವೇ? ನೋಡಿದೆಯಾ ಹುತ್ತನ್ನು? ಸುತ್ತಮುತ್ತಲೂ ಕಪ್ಪು ಕತ್ತಲು ಆವರಿಸುತ್ತಾ ಇದೆ. ಭಗವಾನ್ ಭಾಸ್ಕರನು ಈಗಲೂ ಇನ್ನರ ಗಳಿಗೆಯಲ್ಲೂ ಪಡುಗಡಲ ತಡಿಯಲ್ಲಿ ಮುಳುಗುವುದಕ್ಕೆ ಹೊರಟಿದ್ದಾನೆ. ಕತ್ತಲೆಯ ಸಮಯದಲ್ಲಿ ಪ್ರಯಾಣವನ್ನು ಮಾಡಬಾರದು, ಇದು ಶಾಸ್ತ್ರಕಾರರ ಅಭಿಮತ. ಆದ್ದರಿಂದ ನಾನು ಅಣ್ಣನು ಗೆಳೆಯರೊಂದಿಗೆ ಈ ಪ್ರದೇಶದಲ್ಲಿ ವಿಶ್ರಾಂತಿಯನ್ನು ಅನುಭವಿಸುತ್ತೇವೆ. ನಿನಗೆ ಹೆಂಡತಿ ಇದ್ದಾಳಲ್ಲ, ಮಕ್ಕಳಿದ್ದಾರಲ್ಲ, ಅವರೆಲ್ಲ ನಿನ್ನನ್ನು ನಿನ್ನ ಮನೆಯಲ್ಲಿ ಕಾಯುತ್ತಾ ಇರಬಹುದು. ಆದ್ದರಿಂದ ನೀನು ಆದಷ್ಟು ಬೇಗ ನಿನ್ನ ಮನೆಗೆ ಹೋಗು. ಅವರಲ್ಲಿ ಆತಂಕ, ಕಾತರ, ಆವೇಗಗಳನ್ನು ಉಂಟು ಮಾಡಬೇಡ. ಹೀಗೆ ನಾಳೆ ನಾವೆಲ್ಲ ಎದ್ದು ಹೋಗೋಣ. ನಾಳೆ ರಾಜಸ್ಥಾನದಲ್ಲಿ ನಿನ್ನನ್ನು ಭೇಟಿಯಾಗುತ್ತೇವೆ. ಹೋಗುವುದಿದ್ರೆ ನಮ್ಮ ರಥವೇ ಉಂಟಲ್ಲ, ಅದರಲ್ಲೇ ಹೋಗಲಿ. ಹೋಗೈ ಅವನೇ ತಂದ ನುಡಿಯಲಾಗನ್ ಬಿಡದೆಯವನ ಚರಣವಿರದ ಬಿಡಿದು ಚರಣವಿರಡ ಬಿಡಿದು ಬೇಡಿಕೊಂಡ ಧೈರ್ಯವಡು ಭಕುತನು ಒಡೆಯನಿಲ್ಲ ಬಿಡಿನು ನಿಲ್ಲ ಬಿಡೆನು ಮನೆಗಿಲ್ಲ ಒಡನೆ ಕೂಡಿ ಬರುವುದಿಲ್ಲ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಪೆನು ಎಲ್ಲ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಪೆನು ಅಕ್ರೂರ, ನಾನು ಮನೆಗೆ ಹೋಗ್ಬೇಕು. ಹೌದು, ನನ್ನ ಮನೆಗೆ ನಾನೇ ಹೋಗ್ಬೇಕೆ ಸ್ವಾಮಿ? ನಿನ್ನ ಹೆಂಡತಿ ಕಾಯ್ತಾ ಇರ್ಬೇಕು. ನಾನೊಬ್ಬನೇ ಹೋಗ್ಬೇಕು. ಹೌದು. ನಾನು ಈ ಊರನ್ನು ಬಿಟ್ಟು ನಿನ್ನ ಊರಿಗೆ ಬರುವಾಗ ನನ್ನ ಹೆಂಡತಿ ಮಕ್ಕಳಲ್ಲಿ ಕೇಳಿದ್ದು, ಏನು ಅಂತ? ಜೀವನದಲ್ಲಿ ಯಾವುದು ಅಲಭ್ಯವೋ ಅದನ್ನು ನಿಮಗೆ ತರ್ತೇನೆ. ಜೀವನದಲ್ಲಿ ಯಾರು ಯಾವುದನ್ನು ಕಾಣುವುದಿಲ್ಲವೋ ಅದನ್ನು ಈ ಮನೆಯಲ್ಲೇ ನಿನಗೆ ನಾನು ಕಾಣಿಸ್ತೇನೆ. ನನಗೆ ಧೈರ್ಯ ಇತ್ತು ಸ್ವಾಮಿ. ಅದು ನಾನು ಒಬ್ಬನೇ ಅಲ್ಲ, ನನಗೂ ಮದುವೆಯಾಗಿದೆ, ನನಗೂ ಮಕ್ಕಳಿದ್ದಾರೆ.
ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ನಾತಿ ಚರಿತವ್ಯಂ. ಹೀಗೆಂದು ಸಪ್ತಪದಿ ತುಳಿದು ನಾವು ತಾರೆ ಎಂದು ಪಡೆಕೊಂಡದ್ದಲ್ವೇ ಹೆಂಡತಿಯನ್ನು? ನಾ ಅತಿಚರ ಏನು ತಪ್ಪು ಮಾಡಿದೆ ನೀನೀಗ? ನಾನು ನಿನ್ನನ್ನು ನೋಡಿದ್ದೀನಿ. ನನ್ನ ಈ ದೇಹ ಪಾವನವಾಯಿತು. ನನ್ನ ಹೆಂಡತಿಗೆ ಯಾವನೇ ಒಬ್ಬ ಗಂಡನಾದರೂ ಕೂಡ ಏನನ್ನೂ ಕೊಡ್ಲಿಕ್ಕಿಲ್ಲ. ಅದನ್ನು ನಾನು ಕೊಡಬೇಕು ಅಂತ ಸಿದ್ಧ ಮಾಡಿದ್ದೀನಿ. ಮುಕ್ತಿ ಎಂಬ ಸಾಮ್ರಾಜ್ಯ. ನಿನ್ನ ಈ ಪಾದದ್ವಂದಗಳನ್ನು ಕಂಡ ಮೇಲೆ ಯಾವ ವ್ಯಕ್ತಿಗೆ ಆಗಲಿ ಮುಕ್ತಿಯಲ್ಲದೆ ಬೇವುಂಟ ಸ್ವಾಮಿ ಹೇಳು. ಒಂದೇ ಮಾತಿನಲ್ಲಿ ಹೇಳುತ್ತಿದ್ರೆ ಬಿಡೇನು ನಿನ್ನ ಪಾದ. ನನ್ನ ಜೊತೆಯಲ್ಲೇ ನೀನು ಬಂದ್ರೆ ನನ್ನದೊಂದು ಸಣ್ಣ ಗುಡಿಸಲು ಸ್ವಾಮಿ. ನನ್ನ ಹೆಂಡತಿ ಮಕ್ಕಳನ್ನು ಇಲ್ಲಿಗೆ ಕರೆತಂದು ನನ್ನ ಮನೆಗೆ ಬಾ. ಎಷ್ಟು ವರ್ಷ ಆಯ್ತು ನೀನು ಮಂತ್ರಿಯಾಗಿ? ಮಂತ್ರಿಯಾಗಿ ಎಷ್ಟು ವರ್ಷ ಆಯ್ತು ನೋಡು. ಇನ್ನೂ ಸಣ್ಣ ಗುಡಿಸಲು ವರ್ಷ ಆಯ್ತು. 1 ವರ್ಷ ಮಂತ್ರಿಗಿರಿ ಸಿಕ್ಕಿದ್ರೆ ಸಾಕು, ದೊಡ್ಡ ಅರಮನೆಯೇ ಕಟ್ಟಿರ್ತಾರೆ. ನೀನು ಇನ್ನೂ ಸಣ್ಣ ಗುಡಿಸಲಿನಲ್ಲೇ ಇದೆಯಲ್ಲ. ನೀನು ಮತ್ತು ವಿನೋದವಾಗಿ ಹೇಳ್ತಾ ಇದ್ದಿ ಸ್ವಾಮಿ. ನಿನ್ನ ಮಾತಿಗೆ ಏನು ಉತ್ತರ ಕೊಡಬೇಕು ನನಗೆ ಅರ್ಥವಾಗುತ್ತಾ ಇಲ್ಲ. ಅಕ್ರೂರ, ನಿನ್ನ ಮನೆಗೆ ನಾನು ಬರ್ಬೇಕು. ಗಂಡನ ಸಮಸ್ತ ಅರ್ಜನೆಯಲ್ಲಿ ಹೆಂಡತಿಗೆ ಸಮಪಾಲು ಇರ್ತದೆ. ಗಂಡ ಏನು ಪಡೆದಿದ್ದಾನೋ ಅದು ಹೆಂಡತಿ ಪಡೆದ ಹಾಗೆ. ಮತ್ತೆ ನಿನ್ನ ಹೆಂಡತಿ ಬೇರೆ ಇನ್ನು ಪಡೀಲಿಕ್ಕಿಲ್ಲ. ವ್ಯಾವಹಾರಿಕವಾಗಿ ಹಾಗೆ, ಮಕ್ಕಳಿಗೆ ಕೂಡ ಹಾಗೆ. ಅಪ್ಪ ಸಂಪಾದಿಸಿದ್ದೆಲ್ಲ ಮಕ್ಕಳಿಗೆ ಸಿಕ್ಕಿಯೇ ಸಿಗ್ತದೆ. ಮತ್ತೆ ನಾನು ಅಲ್ಲಿಗೆ ಬರಬೇಕಾಗಿಲ್ಲ. ಹೌದು, ಇದು ಬಹುಶಃ ಹೀಗೆ ಅನ್ನಿಸ್ತಾರೆ ನನಗೆ. ಹೇಗೆ? ನೀನು ಮೆಟ್ಟಿದ ನೆಲದ ಗುಣ ಇರಬೇಕು, ಇಲ್ಲಿ ಬೀಸುತ್ತಿರುವಂತಹ ಗಾಳಿಯೇ ಇರಬೇಕು. ಅಲ್ಲಿ ನಂದ ಗೋಕುಲದಲ್ಲಿ ನೀನು ಆಡಿದ ಮಾತೇನು? ಕೃಷ್ಣ, ದುಷ್ಟ ಕಂಸನ ದೌಷ್ಟದಿಂದ ಕಂಗೆಟ್ಟ ಯಾದವರನ್ನು ಉದ್ಧರಿಸುವುದಕ್ಕೆ ಬಾ. ಎಂತಹ ಉದಾತ್ತವಾದ ಸ್ವಾರ್ಥ ನಿನ್ನದಾಗಿತ್ತು. ಇಲ್ಲಿ ಬಂದ ಕೂಡಲೇ ನೀಚ ಸ್ವಾರ್ಥ. ನನ್ನ ಮನೆಗೆ ಬಾ, ನನ್ನ ಹೆಂಡತಿಗೆ ದರ್ಶನ ಕೊಡು, ನನ್ನ ಮಕ್ಕಳಿಗೆ ನಿನ್ನ ದರ್ಶನ ಭಾಗ್ಯ ಕರುಣಿಸು. ಎಷ್ಟು ಸಣ್ಣದಾಯ್ತು ನಿನ್ನ ಮನಸ್ಸು ನೋಡು. ಏನಯ್ಯ, ಆಗಸದಲ್ಲಿ ಸೂರ್ಯೋದಯವಾದಾಗ ಒಂದು ಮನೆಯಲ್ಲಿ ಕತ್ತಲೆ ಬಿಟ್ಟು ಉಳಿದ ಊರನ್ನು ಮಾತ್ರ ಬೆಳಬಹುದಂತೆ. ಮಳೆ ಬಂದ್ರೆ ಒಬ್ಬನ ಗದ್ದೆಯನ್ನು ಮಾತ್ರ ಬಿಟ್ಟು ಉಳಿದವರಿಗೆ ಮಳೆ ಬರುವ ಕ್ರಮ ಉಂಟು? ಇಲ್ಲ, ಲೋಕಕ್ಕೆಲ್ಲ ಬಂದೇ ಬರುತ್ತದೆ. ಬೆಟ್ಟದಲ್ಲಿ ನದಿ ಹುಟ್ಟುತ್ತದೆ. ಆ ಬೆಟ್ಟ ಏನು ಕೊಚ್ಚಿಕೊಳ್ಳುವುದಿಲ್ಲ. ನಾನೇ ಆ ನದಿಯನ್ನು ಹುಟ್ಟಿಸಿದ್ದು ಅಂತ. ಬೆಟ್ಟಕ್ಕೆ ಏನು ಉಪಕಾರ ಆಗ್ತದೆ ಅಂತಲೂ ಗೊತ್ತಿಲ್ಲ. ಆಗಸದಲ್ಲಿ ಇರತಕ್ಕಂತಹ ಸೂರ್ಯನನ್ನು ಕಂಡು ನನ್ನ ಸೂರ್ಯ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಉಂಟ? ಹಾಗಂತ ನನ್ನ ಸೂರ್ಯ ಅಲ್ಲೂ ನನ್ನದೂ ಹೌದು, ಲೋಕದ್ದು ಹೌದು. ಕೃಷ್ಣನು ಕೂಡ ಹಾಗೆ. ಮಧುರೆಗೆ ಬಂದಂತಹ ಕೃಷ್ಣ ಬಂದ ಉದ್ದೇಶವನ್ನು ಪೂರೈಸಿ ನಿನ್ನ ಮನೆಗೂ ಬರ್ತಾನೆ. ಇಲ್ಲಿರುವ ಎಲ್ಲರ ಮನೆಗೆ, ಯಾರ ಮನೆಗೆ ಹೋಗಬೇಕು ಅವರ ಮನೆಗೆಲ್ಲ ಖಂಡಿತ ಹೋಗಿಯೇ ಹೋಗುತ್ತಾರೆ. ಆದ್ದರಿಂದ ನೀನು ಸ್ವಾರ್ಥಿ ಆಗಬೇಡ, ನೀಚ ಸ್ವಾರ್ಥಿ ಆಗಬೇಡ, ಉದಾತ್ತ ಸ್ವಾರ್ಥಿ ಆಗು. ನಾನು ನನ್ನದು ಎಂಬ ಮಮಕಾರವನ್ನು ಈ ಕ್ಷಣದಲ್ಲೇ ತೊರೆದೆ. ನಾನು ಒಬ್ಬ ಅಲ್ಲ, ಲೋಕಕ್ಕೆ ಶಾಂತಿ ಆಗಬೇಕು. ಹಾಗಾದ್ರೆ ರಾಮ ಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯುವುದು ಹೇಳಲಿಕ್ಕೆ ನಾನು ನಾಳೆ ಸಿದ್ಧನಾಗಿದ್ದೇನೆ. ಅದೊಂದು ಕೆಲಸ ಮಾತ್ರ ಈಗ ಮಾಡಬೇಡ. ಮೊದಲೇ ಈ ಊರಿನಲ್ಲಿ ಬಹಳ ಕಳ್ಳರಿದ್ದಾರೆ ಅಂತ ಹೇಳಿದ್ದೀನಿ. ಬಾಗಿಲು ತೆರೆದಿಟ್ರೆ ಇಲ್ಲಿ ಅದನ್ನು ನುಗ್ಗಿಬಿಟ್ಟು ನಾವು ಬರುವ ಮೊದಲು. ಅಲ್ಲ, ಬಂದರು. ನಾವು ಬಂದ್ರೆ ಬಂದಾರು ಅಲ್ಲ, ಬಂದರು. ಈಗ ಬಾಗಿಲು ತೆರೆಯುವುದು ಅಂತ. ಆಯ್ತು ಹೋಗು. ಅಮ್ಮ, ಭಾವುಕನಾಗಿ ಏನೆಲ್ಲ ಮಾತುಗಳನ್ನು ಆಡಿಬಿಟ್ಟ. ಸತ್ಯ ಅಂತೂ ನನಗೆ ಮಾತ್ರ ಒಂದು ಅರ್ಥವಾಯಿತು. ನಾನು ನಿನಗೆ ಅಣ್ಣ, ಆದ್ರೆ ನಾನೇನು ಸಣ್ಣ ಅಲ್ಲವೇ? ಇವರೆಲ್ಲ ಮುಂದೆ ನೀನು ದೊಡ್ಡವನಾದೆ. ಬಯಲು ಮಾಡಬೇಡ ನಿನ್ನ ಬಣ್ಣ. ಸದ್ಯಕ್ಕೆ ನಾವು ಧನುರ್ಮಂದಿರವನ್ನು ಸೇರಬೇಕಲ್ಲ. ಇವತ್ತು ವಿಶ್ರಾಂತಿಯನ್ನು ಪಡೆದು ನಾಳೆ ನೋಡೋಣ. ಬಾ.